ಗಿಳಿಬಿಂಡುವಿನ 4ನೇ ಮಹಾಸಮಾವೇಶವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕೆಂದು ಪ್ರೊಫೆಸರ್ ಬಿ ವಿವೇಕ್ ರೈ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ದೀಪೋದ್ಘಾಟನೆಯಲ್ಲಿ ಜೊತೆ ಸೇರಬೇಕೆಂದು ವಿನಂತಿ. ಎಸ್ ವಿ ಪರಮೇಶ್ವರ ಭಟ್ಟರ ಹೂವೊಂದು ಇತ್ತಂತೆ ದೇವಸುಮದಂತೆ ಗೀತೆಗೆ ದನಿಯಾಗಲಿದ್ದಾರೆ ಡಾಕ್ಟರ್ ಶ್ರೀದೇವಿ ಕಲ್ಲಡ್ಕ ಇವರು. ಹೂವೊಂದು ಏತಂತೆ ದೇವಸುಮದಂತೆ ಅದರ ಕಥೆ ಹೇಳುವೆನು ನಾ ಕೇಳಿದಂತೆ. ಹೂವೊಂದು ಏತಂತೆ ದೇವಸುಮದಂತೆ ಅದರ ಕಥೆ ಹೇಳುವೆನು ನಾ ಕೇಳಿದಂತೆ. ಹೂವದಕ್ಕೆ ಸಂಗಾತಿ ಇರಲಿಲ್ಲವಂತೆ, ಆದರೆ ನಂತೆ ಹೊಸ ಕಂಪಿದ್ದಿತಂತೆ. ಹೊಸ ಕೆಂಪಿದು ಪೇರ ಮಕರಂದವಿದ್ದಂತೆ, ಆದರೆ ನಂತೆ ಆಳಿ ಬರಲಿಲ್ಲವಂತೆ. ಹೂವೊಂದು ಏತಂತೆ ದೇವಸುಮದಂತೆ ನಕ್ಕಾಗನಗಲು ಜೊತೆಗಿರಲಿಲ್ಲವಂತೆ, ಆದರೆ ನಂತೆ ವ್ಯಥೆ ಇರಲಿಲ್ಲವಂತೆ. ಅತ್ತಾಗಗಳಲು ಜೊತೆಗಿರಲಿಲ್ಲವಂತೆ, ಆದರೆ ನಂತೆ ವ್ಯಥೆ ಇರಲಿಲ್ಲವಂತೆ. ತಾನೇ ಜೊತೆ ತಾನಗೆಂದು ಸುಮ್ಮನಿತ್ತಂತೆ, ಕಡೆಗೊಮ್ಮೆ ತಾನಿಳೆಗೆ ಬಾಡಿ ಬೇತಂತೆ. ಹೂವೊಂದು ಏತಂತೆ ದೇವಸುಮದಂತೆ ಅದರ ಕಥೆ ಹೇಳುವೆನು ನಾ ಕೇಳಿದಂತೆ. ಧನ್ಯವಾದಗಳು ಡಾಕ್ಟರ್ ಶ್ರೀದೇವಿ ಕಲ್ಲಡ್ಕ ಅವರೇ. ಉದ್ಘಾಟನೆ ನೆರವೇರಿಸಿದ ಗುರುಗಳು ನಾಡಿನ ಹೆಸರಾಂತ ವಿದ್ವಾಂಸರು, ವಿದೇಶಿ ನೆಲದಲ್ಲೂ ಕನ್ನಡ ತುಳುವಿನ ಕಂಪನ್ನು ಪಸರಿಸಿದ ವಿದ್ವಾಂಸರು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿನ ವಿಶ್ರಾಂತ ಕುಲಪತಿಗಳು, ಡಾಕ್ಟರ್ ಶಿವರಾಮ್ ಕಾರಂತ ಪ್ರಶಸ್ತಿ, ಪಂಪ ಪ್ರಶಸ್ತಿ ಪುರಸ್ಕೃತರಾಗಿರುವ ನಮ್ಮೆಲ್ಲರ ಪ್ರೀತಿ ಗೌರವಗಳ ಪ್ರೊಫೆಸರ್ ಅವರ ಉದ್ಘಾಟನಾ ಮಾತುಗಳಿಗೆ ಈಗ ವೇದಿಕೆ. ಗಿಳಿಬಿಂಡುವಿನ ಈ 4ನೆಯ ಮಹಾಸಮಾವೇಶದ ಅಧ್ಯಕ್ಷರಾದ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಿಯ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರೇ, ಗಿಳಿಬಿಂಡು ಈ ಸಂಘಟನೆಯ ಅಧ್ಯಕ್ಷರಾದಂಥ ಸ್ನೇಹಿತರಾದ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿಯವರೇ, SVP ಶೃಂಗೇರಿ ವಿದ್ಯಾರಣ್ಯಪುರ ಪರಮೇಶ್ವರ ಭಟ್ಟ ಈ ಕನ್ನಡ ಅಧ್ಯಯನ ಕೇಂದ್ರದ ಅಧ್ಯಕ್ಷರು ಮತ್ತು ಈ ಗಿಳಿಬಿಂಡುವಿನ ಕಾರ್ಯದರ್ಶಿಯಾಗಿರುವ ಆಪ್ತರಾದ ಪ್ರೊಫೆಸರ್ ನಾಗಪ್ಪ ಗೌಡ್ರೆ, ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳೇ ಮತ್ತು 68ರಿಂದ ಇಂದಿನವರೆಗೆ ಇಲ್ಲಿ ಅಧ್ಯಾಪನ ಮಾಡಿದ, ಇಲ್ಲಿ ಶಿಕ್ಷಣ ಪಡೆದ ನನ್ನೆಲ್ಲ ಪ್ರೀತಿಯ ಕನ್ನಡ ಬಂಧುಗಳೇ, ಈ 4ನೇ ಸಮಾವೇಶವನ್ನು ಗಿಳಿಬಿಂಡನ್ನು ದೀಪ ಬೆಳಗಿಸುವುದರ ಮೂಲಕ ನಾನು ಬಹಳ ಸಂತೋಷದಿಂದ, ಅಭಿಮಾನದಿಂದ ನಿಮ್ಮೆಲ್ಲರ ಸಾಕ್ಷಿಯಾಗಿ ನಾನು ಇದನ್ನು ಉದ್ಘಾಟನೆ ಮಾಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಾನು ಹೊರಡುವಾಗ ನನ್ನ ಹೆಂಡತಿ ಕೇಳಿದ್ಲು. ನಾನು ಹೇಳಿದ್ದೆ, ನಿನ್ನೆಯಿಂದ ಮೊನ್ನೆಯಿಂದ ನನ್ನ ಸಂಭ್ರಮ ಹೇಳ್ತಾ ಇದ್ದೆ. ನಾನು ನನ್ನ ಸಹಪಾಠಿಗಳು 68-70 ಕೆಲವರು ಬರ್ಬೋದು,
69-71 ಅವರು ನನ್ನ ಒಂದು ತರಗತಿ ಕೆಳಗೆ, ಮತ್ತು ನನ್ನ ಮೊದಲನೇ ತಂಡದ ವಿದ್ಯಾರ್ಥಿಗಳು 70-72 ಮಂಗಳೂರು ವಿಶ್ವವಿದ್ಯಾಲಯ ಪೂರ್ವಾಶ್ರಮದ ನಮ್ಮ ಶಿಷ್ಯರು ಗೆಳೆಯರು ಬರ್ಬೋದು. ಅವಳು ಹೇಳಿದರು, ನೋಡಿ ನೀವು ಸ್ವಲ್ಪ ಸರಿಯಾದ ಡ್ರೆಸ್ ಹಾಕ್ಕೊಂಡು ಹೋಗಿ, ಯಾಕಂದರೆ ನಾವು ಮುದುಕರಾಗಿ ಕಾಣಬಾರ್ದು. ಯಾಕಂದರೆ ಏನು ಅವರೇ ತಿಳ್ಕೊಳ್ತಾರೆ ನಿಮ್ಮನ್ನು ಕಾಣಲಿಕ್ಕೆ ಒಂದು 40-50 ವರ್ಷದ ನಂತರ ಬರ್ತಾ ಇದ್ದಾರೆ ಸ್ವಲ್ಪ ಅಂಥದ್ದು. ಅದಕ್ಕೆ ಈ ಪ್ಯಾಂಟ್ ಶರ್ಟ್ ಅವಳೇ ಆಯ್ಕೆ ಮಾಡಿರುವಂಥದ್ದು ಹಾಕಿದ್ದಾರೆ, ಸ್ವಲ್ಪ ಅಚ್ಚುಕಟ್ಟಾಗಿ ಕಾಣಬೇಕು ಅಂತ. ಆಮೇಲೆ ಇನ್ನೊಂದು ಮಾತು ಅವಳು ನನಗೆ ಹೇಳಿದ್ದು, ಅವರು ಯಾರಾದರೂ ಕೇಳಿದರೆ ಸರ್ ನಿಮ್ಮ ಆರೋಗ್ಯ ಹೇಗಿದೆ ಅಂತ ಹೇಳಿದರೆ ಚೆನ್ನಾಗಿದೆ ಅಂತ ಹೇಳಬೇಕು, ಏನು ನಿಮಗೆ ನಿಮ್ಮ ಸಮಸ್ಯೆ ಆರೋಗ್ಯದ ಯಾವುದು ಹೇಳಬಾರ್ದು ಅಂತ. ನಾನು ಹೇಳ್ತೇನೆ, ಆದರೆ ಏನಾಗ್ತದೆ ನೋಡು, ನಾನು ಎಲಿಮೆಂಟ್ ಶಾಲೆ ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ತಂದೆ ಒಂದು ಪುಸ್ತಕ ತಂದಿದ್ದರು, ತಿಮ್ಮನ ತಲೆ ಅಂತ. ನಾನು ಅದನ್ನು ಎಷ್ಟು ಬಾರಿ ಓದಿದ್ದೇನೆ ಗೊತ್ತಿಲ್ಲ. ಬೀಚಿ ಅವ್ರದ್ದು, ಬಳ್ಳಾರಿ ಭೀಮಸೇನ ರಾಯರು ಅಂತ ಅವರ ಹೆಸರು, ನಾವು ಬೀಚಿ ಅಂತ ಕರೀತಾರೆ. ಅಲ್ಲಿ ಒಂದು ಪ್ರಸಂಗ ಹೇಗೆ ಬರ್ತದೆ, ಒಂದಿನ ತಿಮ್ಮನ ತಂದೆ ಕರೆದು ಹೇಳಿರಂತೆ, ತಿಮ್ಮ ನಾಳೆ ದಿನ ಒಬ್ಬರು ಅತಿಥಿಗಳು ಬರ್ತಾರೆ, ಅವರ ಮೂಗಿನ ಬಗ್ಗೆ ನೀನೇನು ಕೇಳಬಾರ್ದು ಅಂತ. ಆಯಿತು ಅಂತ ಹೇಳಿದ್ರು. ಮರುದಿನ ಅತಿಥಿಗಳು ಬಂದರು, ಇವನು 3 ಹೊತ್ತು ಅವರ ಮೂಗನ್ನೇ ನೋಡ್ತಾ ಇದ್ದಂತೆ. ಕೊನೆಗೆ ಕೇಳಿದಂತೆ, ಅಪ್ಪ ನೀವು ಹೇಳಿದಿರಿ ಅವರ ಮೂಗಿನ ಬಗ್ಗೆ ಕೇಳಬಾರ್ದು ಅಂತ, ಅವರಿಗೆ ಮೂಗೇ ಇಲ್ವಲ್ಲ ಅಂತ ಹೇಳಿದ. ಹಾಗಾಗಿ ಈಗ ಇದನ್ನು ಬಹುಶಃ ಸಾಹಿತ್ಯ ಓದಿದವರಿಗೆ ಇನ್ನೂ ಇದನ್ನೆಲ್ಲ ಈ ಥರದ ಜೋಕ್ಸನ್ನು ಹೆಚ್ಚು ವಿಸ್ತರಿಸಬಾರ್ದು, ನಿಮ್ಗೆ ಅರ್ಥ ಆಗ್ತದೆ. ನಾನು ಒಂದು ಹೇಳಿದೆ ಅವಳ ಹತ್ರ, ಇವತ್ತು ನಾನು ಬೆಳಗ್ಗಿಂದ ಮೊದಲೇನು ಹೇಳಿದ್ದೆ ಶಿವರಾಮ್ ಶೆಟ್ಟರ್ ಹತ್ರ, ಉದ್ಘಾಟನೆ ಆದಮೇಲೆ ನಾನು ಮನೆಗೆ ಹೋಗ್ತೇನೆ, ರೆಸ್ಟ್ ತೊಗೊಳ್ತೇನೆ ಅಂತ. ಈಗ ಬಂದ ಮೇಲೆ ಅನಿಸಿತು ನಾನು ಸಂಜೆವರೆಗಿದ್ದರೆ ನನಗೆ ಆರೋಗ್ಯ ವರ್ಧಿಸ್ತದೆ ಅಂತ. ಈ ಆರೋಗ್ಯ ವರ್ಧಿಸುವುದಕ್ಕೆ ಔಷಧ ಟಾನಿಕ್ ಏನು ಬೇಡ, ಪ್ರೀತಿಪಾತ್ರರ ಜೊತೆಗೆ ನಾವು ಕಳೆಯುವಂಥದ್ದೇ ನಮ್ಮ ಮನಸ್ಸಿಗೆ ಆರೋಗ್ಯ ಕೊಡ್ತದೆ. ಇಲ್ಲಿ ಅನೇಕರು, ನೀವೆಲ್ಲ ನನ್ನ ವಯಸ್ಸಿನವರು, ನನಗಿಂತ ಒಂದು 2-3 ವರ್ಷ ಕಡಿಮೆಯವರಿದ್ದೀರಿ. ನನ್ನ ಸಹಪಾಠಿಗಳು 2 ಮಂದಿ ನನಗೆ ಸಿಕ್ಕಿದ್ರು ಇಲ್ಲಿ, ಪ್ರೊಫೆಸರ್ ಜಿ ಶಂಕರ್ ಶೆಟ್ಟಿಯವರು ಮತ್ತು ಪ್ರೊಫೆಸರ್ ತಾರಿಣಿ ದೇವಿಯರನ್ನು ನಾನು ನೋಡಿದ 50 ವರ್ಷದಿಂದ ಹೆಚ್ಚಾಯಿತು. ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಆದರೆ ಅನೇಕ ಮಂದಿಯನ್ನು ನಾನು ಮೊದಲನೇ ಬಾರಿ ನೋಡ್ತಾ ಇರೋದು, 50 ವರ್ಷಕ್ಕೆ ನೋಡ್ತಾ ಇರೋದು. ಅಲ್ಲಿ ಫೋಟೋ ತೆಗೆದುಕೊಂಡಾಯಿತು, ಅವರ ಕೈ ಕುಲುಕಿ ಆಯಿತು, ಫೋಟೋ ತೆಗೆಸಿ ಆಯಿತು, ಮಾತಾಡಿ ಆಯಿತು. ಸಂಜೆವರೆಗೆ ಇರಬೇಕು, ಯಾಕೆಂದರೆ ಬಹುಶಃ ಇದಕ್ಕಿಂತ ಒಳ್ಳೆಯ ಔಷಧ ನನಗೆ ಬದುಕಿನಲ್ಲಿ ಎಂದೂ ಸಿಕ್ಕಲಿಕ್ಕಿಲ್ಲ ಅಂತ ಅಂತಿದ್ದೇನೆ. ಈಗ ನಾನು 3 ಇಳಿವಿನ ಸಮಾವೇಶದಲ್ಲೂ ನಾನು ಶಿವರಾಮ್ ಶೆಟ್ಟರ ವಿಶ್ವಾಸಕ್ಕಾಗಿ ನಾನು ಭಾಗವಹಿಸಿದ್ದೇನೆ. ಅದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಒಂದು, ಅದು ಸೆಪ್ಟೆಂಬರ್ 20, 2015 ನಡೆದದ್ದು ಇಲ್ಲೇ. ಇನ್ನೊಂದು 25 ಸೆಪ್ಟೆಂಬರ್ 2016 ಇಲ್ಲೇ. ಇನ್ನೊಂದು 24 ಫೆಬ್ರವರಿ 2019 ಇಲ್ಲಿ. ಹೀಗೆ 3 ಬಾರಿಗೂ ನಾನು ಇಲ್ಲಿ ಮಾತಾಡಿದ್ದನ್ನು ಕೇಳಿದ ಒಂದು ಕನಿಷ್ಠ ಒಂದು 50-60 ಮಂದಿಯವರಿದ್ದಾರೆ. ಈಗ ಅವರು ಅದನ್ನು ಯಾವುದೋ ನಾನು ಮತ್ತೆ ಪುನರಾವರ್ತನೆ ಮಾಡುವ ಹಾಗಿಲ್ಲ, ಯಾಕಂದರೆ ಈ ಮೇಷ್ಟ್ರು ಪ್ರೊಫೆಸರ್ ಆದವರು ತರಗತಿಯಲ್ಲಿ ಪುನರಾವರ್ತನೆ ಮಾಡ್ಬೋದು, ಆದರೆ ಇಲ್ಲಿ ಭಾಷಣದಲ್ಲಿ ಪುನರಾವರ್ತನೆ ಮಾಡಬಾರ್ದು. ಏನು ಮಾಡೋದು? ಕುಶಿ ಹರಿದಾಸ್ ಭಟ್ರು ಹೇಳ್ತಾ ಒಂದು ಪ್ರಸಂಗವನ್ನು ಹೇಳ್ತೇನೆ. ಸ್ವಲ್ಪ ನಾವು ವಿರಾಮದಲ್ಲಿ ಮಾತಾಡೋದಕ್ಕೆ ನಾನು ಕೂತ್ಕೊಂಡದ್ದು, ಯಾಕಂದರೆ ಅಲ್ಲಿ ನಿಂತ್ಕೊಂಡ್ರೆ ಇಷ್ಟು ಲಘುವಾಗಿ ಮಾತಾಡಲಿಕ್ಕೆ ಆಗುವುದಿಲ್ಲ. ತುಂಬ ಪ್ರೊಫೆಸರ್ ಆಕಾರದ ನಿಮ್ಮ ರಿಟರಿ ಎಲ್ಲ ಅದು ಕಾಲ ಹೋಯ್ತದು. ಈಗ ಆರಾಮದಲ್ಲಿ ಮಾತಾಡೋಣ ಅಂತ. ಹರಿದಾಸ್ ಭಟ್ರು ಅವರು MGM ಕಾಲೇಜ್ ಉಡುಪಿಯಲ್ಲಿ ಪ್ರಿನ್ಸಿಪಾಲರಾಗಿದ್ದಾಗ ಮುದ್ದಣ್ಣ ಜಯಂತಿ ಆರಂಭ ಮಾಡಿದರು ಜನವರಿಯಲ್ಲಿ. ಆ ಕಾಲಕ್ಕೆ ಹೇಗಿದೆ ಅಂದರೆ ಆ ಕಾಲಕ್ಕೆ ಹೇಗಿದೆ ಅಂದರೆ ಈ ಒಳ್ಳೆಯ ಭಾಷಣಕಾರರು ಅಂತ ಕರಾವಳಿಯಲ್ಲೆಲ್ಲ ಮೈಸೂರು ಬೆಂಗಳೂರಿಂದ ಬರುವುದು, ದೊಡ್ಡ ದೊಡ್ಡ ಸಾಹಿತಿಗಳು ಬರ್ತಾರೆ. ಅವರು ಪ್ರತಿ ಬಾರಿಗೆ ಬಂದು ಮುದ್ದಣ್ಣನ ಬಗ್ಗೆ MGM ಕಾಲೇಜಲ್ಲಿ ಮಾತಾಡೋದು. ಒಂದು 4-5 ವರ್ಷ ಆದಮೇಲೆ ಹರಿದಾಸ್ ಭಟ್ರು ಆ ಕಾರ್ಯಕ್ರಮ ನಿಲ್ಲಿಸಿಬಿಟ್ರು. ನಾವು ಕೇಳಿದ್ದೆವು, ಸರ್ ಯಾಕೆ ಸರ್ ಅದನ್ನು ನಿಲ್ಲಿಸಿದ್ರಿ ಅಂತ. ಅವ್ರು ಹೇಳಿದರು, ಹೌದು, ನಾನು ಎಲ್ಲ ಒಳ್ಳೊಳ್ಳೆ ವಿದ್ವಾಂಸರಿಂದಲೇ ಮುದ್ದಣ್ಣನ ಬಗ್ಗೆ ಮಾತಾಡಲಿಕ್ಕೆ ಕರೆತಾ ಇದ್ದೆ.
4-5 ವರ್ಷ ಆದಮೇಲೆ ಈ ದೊಡ್ಡ ವಿದ್ವಾಂಸರು ಬಂದು ಭಾಷಣ ಆರಂಭ ಮಾಡೋದಕ್ಕೆ ಮೊದಲೇ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಅವರೇ ಶುರು ಮಾಡಿದ್ರು, ಏನು ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂತ. ಆಮೇಲೆ ನೀರಿಳಿಯದ ಗಂಟೊಳಲು ಕಡಂತಾಯಿತು ಅಂತ. ಇನ್ನೊಂದು ಓವೋ ಕಾಲಪುರುಷಂಗೆ ಗುಣಂ ಅಣಂ ಇಲ್ಲಂ ಗಡ ಅಂತ. ಆಮೇಲೆ ಈ ಉಪನ್ಯಾಸ ಹೇಳಿದ್ರು, ಸರ್ ನಮ್ಮನ್ನೇ ಕಾಲಪುರುಷ ಅಂತ ನಿಮ್ಮ ವಿದ್ಯಾರ್ಥಿಗಳು ಕರೀತಾರೆ, ಇನ್ನು ಆಮೇಲೆ ನಾವು ಬರುವುದಿಲ್ಲ, ಅದಕ್ಕೆ ನಿಲ್ಲಿಸಿದ್ರಂತೆ. ಕೊನೆಗೆ ಪ್ರಿನ್ಸಿಪಾಲ್ರನ್ನೇ ಕಾಲಪುರುಷ ಅಂತ ಕೂಡ ಅವರು ಕರೆದಿರ್ಬೋದು. ಈಗ ಈ ಪ್ರಸಂಗ ಯಾಕೆ ಹೇಳಿದೆ ಅಂದರೆ, ನಾನು ಹಿಂದಿನ 3 ವರ್ಷಗಳಲ್ಲಿ 68ರಲ್ಲಿ ವಿಭಾಗ ಆರಂಭ ಆದ್ದು, ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ರು ಇಲ್ಲಿ ಬಂದದ್ದು, ರಾಮೇಗೌಡರು, ಆಮೇಲೆ ಲಕ್ಕಪ್ಪಗೌಡರು, 2ನೇ ವರ್ಷದ ಮಧ್ಯಭಾಗದಲ್ಲಿ ಕುಂಬಿ ಚಂದ್ರಶೇಖರ ರೈತಾಳರು, ಮಂಜುನಾಥ ಭಟ್ರು ಸಂಸ್ಕೃತ ನಮಗೆ 2 ವರ್ಷ ಪಾಠ ಮಾಡಿದ್ದು, 1972 ಡಿಸೆಂಬರ್ದಲ್ಲಿ ನಾವು ಕೊಣಜಿಗೆ ಬಂದದ್ದು, 2 ಸೋರುತ್ತಾ ಇರುವ ಕಟ್ಟಡದಲ್ಲಿ 5 ವಿಭಾಗ ನಡೆದದ್ದು, ಮತ್ತು ಬಸ್ಸುಗಳು ಇಲ್ಲಿಲ್ಲದೆ ಮುಡಿಪು ಬಸ್ಸಿನಲ್ಲಿ ಇಲ್ಲದಿರುವಾಗ ತೊಕ್ಕೊಟ್ಟು ಬಗ್ಗೆ ನಡೆದು ಆಮೇಲೆ ಬಸ್ಸಲ್ಲಿ ಹೋದದ್ದು, ಇದೆಲ್ಲ ಕತೆ ಹೇಳಿ ಹೇಳಿ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ. ಈಗ ನೇತ್ರಾವತಿಯಲ್ಲಿ ನೀರು ಸಾಕಷ್ಟು ಹರಿದು ಹೋಗಿದೆ. ಹಾಗಾಗಿ ಈಗ ಅದನ್ನು ಕೆಲವು ಮಂದಿಗೆ ಹೊಸ್ತಿದ್ದರು ಅದನ್ನು ಹೇಳೋದು ಬಿಟ್ಟು ಏನು ಮಾತಾಡಬೇಕೀಗ? ಒಂದು ಓವೋ ಕಾಲಪುರುಷಂಗೆ ಗುಣಂ ಅಣಂ ಇಲ್ಲಂ ಗಡ ಅಂತ ಮುದ್ದಣ್ಣ ಹೇಳಿದ. 2019ರಲ್ಲಿ ಈ 3ನೇ ಸಮಾವೇಶ ಆದ ಬಳಿಕ ಈ 2025ರ ನವಂಬರ್ ಸಮಾವೇಶದ ಸುಮಾರು 6 ವರ್ಷಗಳ ಅವಧಿಯಲ್ಲಿ ಕಾಲಪುರುಷನ ಹೊಡೆತದಿಂದ ಇಡೀ ನಮ್ಮ ದೇಶ, ಕರ್ನಾಟಕ, ಕರಾವಳಿ ಮತ್ತು ಗಿಳಿಮಿಂಡಿನ ಎಲ್ಲರ ಮೇಲೆ ಆಘಾತ ಬಿದ್ದಿದೆ. ಈ 19 ಆದ ಬೆನ್ನಿನ ವರ್ಷ 2020, 20ರಿಂದ 22 ಬಂದಂತಹ ಕೊರೋನಾ ಮಹಾಮಾರಿ 2 ಅಲೆಗಳಲ್ಲಿ ಬಂದಾಗ ನಾವು ಅನೇಕ ಮಂದಿಯನ್ನು ಕಳ್ಕೊಂಡಿದ್ದೇವೆ. ಅನೇಕ ಮಂದಿಯನ್ನು ಕಳ್ಕೊಂಡು ಅದರ ಲೆಕ್ಕವನ್ನು ಇಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಕೊರೋನಾದಲ್ಲಿ ನಮ್ಮ ಗಿಳಿವಿಂಡು ಬಳಗದವರಿರ್ಬೋದು, ಅವರ ಆಪ್ತರಿರ್ಬೋದು, ಅಥವಾ ನಮ್ಮ ಅಭಿಮಾನಿಗಳಿರ್ಬೋದು ಕಳ್ಕೊಂಡಿದ್ದೇವೆ. ಒಂದೊಂದು ಹೆಸರು ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ನನಗೆ ಗಿಳಿವಿಂಡು ಬಳಗ ಅಲ್ಲದಿದ್ದರೂ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದ್ದ ಕನ್ನಡದ 2 ನನ್ನ ಗೆಳೆಯರನ್ನು ನೆನಪಿಸ್ಕೊಳ್ತಾನೆ. ಒಬ್ಬರು ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ, ಮತ್ತೊಬ್ಬರು ಭಾಷಾ ವಿಜ್ಞಾನಿ ಪ್ರೊಫೆಸರ್ ಎಚ್ ಎಂ ಮಹೇಶ್ವರಯ್ಯ. ಇಬ್ಬರು ಕೂಡ ಕೊರೋನಾದಲ್ಲಿ ಅವರು ಆಸ್ಪತ್ರೆಯಲ್ಲಿ ನಿಧನರಾದವರು. ಇಂಥ ಅನೇಕ ಉದಾಹರಣೆಗಳು ಇವೆ ಅಂತ ನನಗೆ ಗೊತ್ತಿದೆ. 1-2 ಅಲ್ಲ, ಅನೇಕ ಉದಾಹರಣೆಗಳಿವೆ. ಹಾಗಾಗಿ ನಮಗೆ ಅದೊಂದು 19-20ರ ಬಳಿಕದ್ದು ಒಂದು ನೋವಿನ ಸಂಕಟದ ಕಾಲ ಆಗಿತ್ತು ನಮಗೆಲ್ಲರಿಗೂ ಕೂಡ. ಅದೇ ರೀತಿಯಲ್ಲಿ ಆ ಕೊರೋನಾದ 2ನೇ ಅಲೆ ಅಥವಾ 3ನೇ ಅಲೆಯ ಬಳಿಕ ಕೂಡ ನಾವು ಕಳೆದ 21-22ರ ಬಳಿಕ ಅನೇಕ ಮಂದಿಯನ್ನು ನಿಮ್ಮ ಹೊರಗೆಯಲ್ಲಿ ನಿಮ್ಮ ಸಹಪಾಠಿಗಳಾಗಿದ್ದವರು, ಸ್ನೇಹಿತರು, ನೀವೆಲ್ಲ ಕಳ್ಕೊಂಡೋದು ನಿಮ್ಮ ಬಂಧುಗಳು ನಿಮ್ಗೆ ಗೊತ್ತಿದೆ. ಆದರೆ ನಾನು ಹೇಳ್ತಾ ಇರೋದು ನಮ್ಮ ಗುರುಗಳು. ಮತ್ತು ಈ ವಿಭಾಗ ಆರಂಭ ಮಾಡಿದಾಗ ಅವ್ರು ಹೇಳ್ತಾಯಿದ್ರು, ರಾಮನಿಗೆ ಲಕ್ಷ್ಮಣ ಹೇಗೋ ಪರಮೇಶ್ವರ ಭಟ್ರಿಗೆ ಲಕ್ಕಪ್ಪಗೌಡರು ಹಾಗೆ ಅಂತ ಯಾವಾಗಲೂ ಗುರುಗಳು SVP ಹೇಳ್ತಾಯಿದ್ದರು. ಅಂಥ ಲಕ್ಕಪ್ಪಗೌಡರು ಈ ಅವಧಿಯಲ್ಲಿ ತೀರಿಕೊಂಡವರು. ಅದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬೇಕು. ಹಾಗೆಯೇ ಈ ವಿಭಾಗಕ್ಕೆ ನಾನು ಮುಖ್ಯಸ್ಥನಾಗಿದ್ದಾಗ 2 ವಿದ್ವಾಂಸರು ನಿವೃತ್ತರಾದ ಬಳಿಕ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದರು. ಒಬ್ಬರು ವಿವೇಕಾನಂದ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದ ಪ್ರೊಫೆಸರ್ ಅಮೃತ ಸೋಮೇಶ್ವರರು, ಇನ್ನೊಬ್ಬರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿದ್ದ ಪ್ರೊಫೆಸರ್ ಕೆ ಕುಶಾಲಪ್ಪಗೌಡರು. ನನ್ನ ಕೋರಿಕೆ ಮೇಲೆ ಇಲ್ಲಿ ಬಂದು 2 ವರ್ಷ 4 ವರ್ಷ ಅವರು ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. ಅವರು ಕಳೆದ 2-3 ವರ್ಷಗಳಲ್ಲಿ ನಮ್ಮನ್ನು ಅಗಲಿದ್ದಾರೆ. ಕೊರೋನಾ ಅಲ್ಲ, ಆ ಬಳಿಕ ಅಗಲಿದ್ದಾರೆ. ಹಾಗೆಯೇ ಅನೇಕ ಮಂದಿ ಸಾಹಿತಿಗಳಿದ್ದಾರೆ, ನಾನು ಲೆಕ್ಕ ಮಾಡಿ. ಆದರೆ ಈ ಕರಾವಳಿ ಭಾಗದಲ್ಲಿ ಬಹಳ ಮುಖ್ಯರಾದ 2 ಸಾಹಿತಿಗಳು, ಕರ್ನಾಟಕ ಸಾಹಿತಿಗಳು, ಒಬ್ಬರು ಸಾರಾ ಅಬೂಬಕರ್ ಮತ್ತೊಬ್ಬರು KT ಗಟ್ಟಿ, ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಈ ಕನ್ನಡ ವಿಭಾಗದಲ್ಲಿಯೇ ಕೋಟಿ ಚೆನ್ನೈರ ಬಗ್ಗೆ ಡಾಕ್ಟರೇಟ್ ಮಾಡಿದ ಒಳ್ಳೆಯ ಜಾನಪದ ವಿದ್ವಾಂಸರು ಅನೇಕ ಬಾರಿ ಇಲ್ಲಿ ಬಂದು
ತುಳು ಜಾನಪದ ಬಗ್ಗೆ ಪಾಠ ಮಾಡ್ತಾ ಇದ್ದ ಡಾಕ್ಟರ್ ವಾಮನಂದ ಅವರು ಕಳೆದ ವರ್ಷ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇಂಥ 100 ಉದಾಹರಣೆ ಕೊಡಬಲ್ಲರು. ಅಂದರೆ ಇದೆಲ್ಲ ಒಂದು ಅವಧಿಯನ್ನು ನಾವು ಕಳ್ಕೊಂಡು ಬಂದಿದೆ. ಇಂಥ 100 ಉದಾಹರಣೆ ಇರ್ಬೋದು, ನಾನು ಅದನ್ನು ಪಟ್ಟಿ ಮಾಡಲಿಕ್ಕೆ ಹೇಳ್ತೇನೆ. ಆದರೆ ಇವುಗಳ ಬಳಿಕ ನಾವೀಗ ಮತ್ತೆ ಸೇರ್ತಾ ಇದ್ದೇವೆ. ನಾವು ಸೇರ್ತಾ ಇದ್ದಾಗ ನಾವು ಇದನ್ನು ಒಂದು ರೀತಿ ಸಂಭ್ರಮಿಸ್ತೇವೆ. ಯಾಕೆಂದರೆ ಕುವೆಂಪು ಅವರು ಮಲೆಗಳ್ಳಿ ಮದುಮಗಳು ಕಾದಂಬರಿಯಲ್ಲಿ ಸುಬ್ಬಣ್ಣ ಹೆಗ್ಡೆ ತೀರಿಕೊಂಡ ಬಳಿಕ ಒಂದು ಬಗೆಯ ಅದೇ ಮಾತಲ್ಲ, ಅದೇ ಥರ ಮಾತಾಡ್ತಾರೆ. ಎಂತಹ ಅಂದರೆ ಒಂದು ವ್ಯಕ್ತಿ ನಿಧನರಾದ ಬಳಿಕ ನಾವು ಎಷ್ಟು ಕಾಲ ರೋಧಿಸ್ತಾ ಇರಲಿಕ್ಕಾಗ್ತದೆ. ಹಾಗಾಗಿ ಎಂತಹ ಒಣ ಜಾಗದಲ್ಲೂ ಹಸಿರು ಹುಲ್ಲು ಹುಟ್ಟುತ್ತದೆ, ಒಂದು ಚೇತನ ಮತ್ತೆ ಕಾಣಿಸಿಕೊಳ್ತದೆ ಅನ್ನುವ ಅರ್ಥದ ಮಾತನ್ನು ಕುವೆಂಪು ಅವರು ಮಲೆಗಳ್ಳಿ ಮದುಮಗಳು ಕಾದಂಬರಿಯಲ್ಲಿ ಸುಬ್ಬಣ್ಣ ಹೆಗ್ಡೆಯ ನಿಧನದ ಬಳಿಕ ಆಡ್ತಾರೆ. ನಾವು ನಮ್ಮ ಮನೆಯಲ್ಲಿಯೋ ಕುಟುಂಬದಲ್ಲಿಯೋ ಅಥವಾ ನಮ್ಮ ಸ್ನೇಹಿತರಲ್ಲಿಯೋ ಈ ಥರ ಆದಾಗಲೂ ಅವೆಲ್ಲವನ್ನು ನಾವು ನುಂಗಿಕೊಂಡು ನಾವು ಮತ್ತೆ ಹೊಸ ಬದುಕನ್ನು ಕಟ್ಟುವ ಕೆಲಸವನ್ನು ಮಾಡುವುದಕ್ಕೆ ಇವತ್ತಿನ ಸಮಾವೇಶ ಒಂದು ದೊಡ್ಡ ಭಾಳ ಚೇತನದ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನಮಗೆ ಒಂದು ಪ್ರತಿದಿನ ಈಗ ಉದಾಹರಣೆಗೆ ನಾವೆಲ್ಲ ನಾನು ನಿವೃತ್ತನಾಗಿ 20 ವರ್ಷ ಆಯಿತು. ನಿಮ್ಮ ಅನೇಕ ಮಂದಿ ನಿವೃತ್ತರಾಗಿ 15-16 ವರ್ಷ ಆಯಿತು. ಅದು ಪ್ರತಿ ವರ್ಷವೂ ಕೂಡ ನಾವು ಒಂದು ಕೆಲಸದಿಂದ ನಿವೃತ್ತಿ ಆದಮೇಲೆ ಅದು ಪುನರಾವರ್ತನೆ ಆಗಬಾರ್ದು ಅಂತ ಒಬ್ಬ ಇಟಾಲಿಯನ್ ಸೋಷಿಯಾಲಜಿಸ್ಟ್, ಅವನು 2 ವರ್ಷದ ಹಿಂದೆ ತೀರಿಕೊಂಡ ಆತ. ಅವನ ಹೆಸರು ಫ್ರಾನ್ಸಿಸೋ ಆಲ್ಬೆರೋನಿ ಅನ್ನುವಾತ. ಬಹಳ ದೊಡ್ಡ ಸೋಷಿಯಾಲಜಿಸ್ಟ್ ಆಲ್ಬೆರೋನಿ. ಆತನ ಒಂದು ಚಿಂತನೆ ಇದೆ, ಏನಂದರೆ ಲವ್ ಯು ಆ್ಯಂಡ್ ಫಾಲಿಂಗ್ ಇನ್ ಲವ್ ಅನ್ನೋದು, ಮತ್ತು ಎವ್ರಿಡೇ ರೈನ್ಬೋಸ್ ಅಂತ. ಎವ್ರಿಡೇ ರೈನ್ಬೋಸ್ ಅಂದರೆ ಪ್ರತಿದಿನ ನಮಗೆ ಹೊಸ ಕಾಮನ ಬಿಲ್ಲುಗಳು ಕಾಣಬೇಕು, ಹೊಸ ರೀತಿಯಲ್ಲಿ ನಾವು ನಮ್ಮ ಚಟುವಟಿಕೆಯನ್ನು ಮಾಡಬೇಕು ಅಂತ. ಅದು ನಾನು ಅದರ ತಾತ್ವಿಕ ಒಂದು ಚರ್ಚೆಯಲ್ಲಿ ಮಾಡ್ತಾ ಇಲ್ಲ, ಭಾಳ ಸರಳವಾಗಿ ಹೇಳ್ತಾ ಇದ್ದೇನೆ. ಎವ್ರಿಡೇ ರೈನ್ಬೋಸ್ ಅಂತ ಹೇಳುವಾಗ ಆಲ್ಬೆರೋನಿ ಹೇಳ್ತಾ ಇರುವಂಥದ್ದು ಅದೊಂದು ಸಾಮಾಜಿಕ ಒಂದು ಆಂದೋಲನಕ್ಕೂ ಸಂಬಂಧಪಟ್ಟ ಸೋಷಿಯಲ್ ಮೂವ್ಮೆಂಟ್ ಬಗ್ಗೆ ಆತ ಮಾತಾಡೋದು ಅದನ್ನು ಆಲ್ಬೆರೋನಿ. ಹಾಗಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಪ್ರತಿದಿನ ಎವ್ರಿಡೇ ರೈನ್ಬೋಸ್ ಅನ್ನೋದು ಕಾಣಬೇಕು. ಹಾಗಾಗಿ ನಾವು ಎಲ್ಲ ದುಃಖವನ್ನು ಮರೆತು ಕೂಡ ಒಂದು ಪ್ರತಿದಿನವನ್ನು ಹೊಸ ದಿನ ಅಂತ ನಾವು ಕಾಣ್ತಾ ಬರಬೇಕು. ಮತ್ತು ಅದಕ್ಕೆ ನಮಗೆ ಒಂದು ದೊಡ್ಡ ಸಮುದಾಯ ಬೇಕು, ಒಬ್ಬರೇ ಆಗೋದಿಲ್ಲ. ಅಥವಾ ಒಂದು ಮನೆಯಲ್ಲಿ ಗಂಡ ಹೆಂಡತಿಯೋ 2 ಮಕ್ಕಳು ಆಗೋಲ್ಲ, ದೊಡ್ಡ ಸಮುದಾಯ ಬೇಕು. ಸಾಮುದಾಯಿಕವಾಗಿ ಸೇರಿದಾಗ ನಾವು ಒಂದು 7 ಬಣ್ಣದ ಒಂದು ಕಾಮನ ಬಿಲ್ಲು ಆದಾಗೇನೆ ಬೇರೆ ಬೇರೆ ಸ್ವಭಾವದ ಚಿಂತನೆಯವರು ಸೇರಿದಾಗ ಅದೊಂದು ಸುಂದರವಾದ ಕಾಮನ ಬಿಲ್ಲು ಆಗಿದೆ. ಇದನ್ನು ಅವನು ಆ ರೀತಿ ಹೇಳಿಲ್ಲ, ನಾನು ಅದಕ್ಕೆ ಈ ಥರದ ಒಂದು ಕಾವ್ಯಾತ್ಮಕವಾದ ರೂಪವನ್ನು ನಾನು ಕೊಡ್ತಾ ಇದ್ದೇನೆ. ಆದ್ದರಿಂದಲೇ ಇದು ಈಗ ಇಲ್ಲಿ ಇವತ್ತು ನೀವು ನೋಡಿದಾಗಲೂ ಕೂಡ ಇದನ್ನು ನಾನು ಗ್ರಹಿಸೋದು ಹೇಗೆ ಅಂದರೆ, ಸುಮಾರು 68ರಿಂದ 25ರವರೆಗೆ ನೋಡಿದರೆ 7 ತಲೆಮಾರುಗಳ ನಮ್ಮ ಒಂದು ಗಿಳ್ಳಿಂಡಿನ ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ. ಮೊದಲನೇ ತಂಡ ಆದಾಗ ಈಗಿನ ತಂಡದವ್ರು ಯಾರು ಹುಟ್ಟಿಯೇ ಇರಲಿಲ್ಲ, ಗಮನಿಸಬೇಕು. ಅವ್ರಿಗೆ ಕಲ್ಪನೆ ಇರಲಿಲ್ಲ ಒಂದು ಮಂಗಳಂಗೋತ್ರಿ ಇದೆ ಅನ್ನೋದು ಕಲ್ಪನೆ ಇರಲಿಲ್ಲ. ಈಗ 68ರಿಂದ 2025ರವರೆಗಿನ ಈ 7 ತಲೆಮಾರುಗಳು ಇಲ್ಲಿ ಒಟ್ಟು ಸೇರ್ತಾ ಇವೆ. ಇಲ್ಲಿ ನಾನು ನೋಡ್ತಾ ಇದ್ದಾಗ ಇಲ್ಲಿರೋ ಹುಡುಗಿಯರು ಅವರು ಭಾಳ ಅದ್ಭುತವಾದ, ಅವರಿಗೆ ನೀವೆಲ್ಲ ಅಭಿನಂದನೆ ಕೊಡಬೇಕು, ಸುಂದರವಾದ ರಂಗೋಲಿ ಬಿಡಿಸಿದ್ದಾರೆ. ಇದನ್ನು ನನಗೆ ಬಿಡಿಸ್ಲಿಕ್ಕೆ ಬರುವುದಿಲ್ಲ, ನನಗೆ ರಂಗೋಲಿ ಬಿಡಿಸಿದ್ದು ಹೇಳಿ ಬಿಡಿಸಲಿಕ್ಕೆ ಬರುವುದಿಲ್ಲ, ಆದರೆ ಅವರು ಬಿಡಿಸಿದ್ದಾರೆ. ಅಂದರೆ ಅದೇನಾಗಿದೆ ಅಂದರೆ ಹೊಸ ತಲೆಮಾರುಗಳಿಗಿರುವ ಒಂದು ಸೃಜನಶೀಲತೆ ಚೈತನ್ಯಗಳು ಬೇರೆ ಬೇರೆ ಇರ್ತವೆ, ಅದರಿಂದ ನಾವು ಕಲೀಲಿಕ್ಕಿದೆ. ಹೀಗೆ 68ರಿಂದ ಈಗ ನಾನು ಪ್ರೊಫೆಸರ್ ತಾರಿಣಿ ದೇವಿಯವರು, ಪ್ರೊಫೆಸರ್ ಶಂಕರ್ ಶೆಟ್ಟರು, ಆ ನಂತರದಲ್ಲಿ ಈಗ ಪ್ರೊಫೆಸರ್ ಶಿವಾಜಿ ಜೋಯಿಸ್ ಮತ್ತು ಅವರ ಪ್ರೊಫೆಸರ್ ಹರಿನಾರಾಯಣ ಮಾಡವು, ಇನ್ನು ಅನೇಕ ಗೆಳೆಯರಲ್ಲಿದ್ದಾರೆ, ನಂತರದವರಿದ್ದಾರೆ. ಅನೇಕ ಮಂದಿ ನನಗೆ ಸಂತೋಷ ಆಯಿತು ಅಂದರೆ ಅವರಲ್ಲಿ ನಾನು ಮೆಟ್ಲು ಹತ್ತುವಾಗಲೇ ಬರಸೆಳೆದಪ್ಪಿಕೊಂಡು ಆಮೇಲೆ ಫೋಟೋಕ್ಕೆ ನಿಂತುಕೊಂಡು, ಅಂದರೆ ನಾನೇನಾಗಿದೆ ಈ ಥರದ ಒಂದು ಸ್ಪರ್ಶ, ಒಂದು ನಗು, ಸಂತೋಷ
ಇದು ಒಂದು 7 ತಲೆಮಾರುಗಳವರೆಗೆ ಹರಿದುಕೊಂಡು ಬರುವಂಥ ಒಂದು ದೊಡ್ಡ ವೇದಿಕೆ ಇದು. ನಾವು ಇದನ್ನು ಇವತ್ತಿನ ದಿನ ನಿಮ್ಗೆ ಗೊತ್ತಿರಬೇಕು, ಎಷ್ಟೋ ಕಡೆಗಳಲ್ಲಿ ಧಾರ್ಮಿಕ ಉಪನ್ಯಾಸಗಳು ನಡೀತವೆ. ಅನೇಕ, ನಾನು ಹೆಸರುಗಳನ್ನು ಹೇಳುವಂಥದ್ದೆಲ್ಲ ರೆಕಾರ್ಡ್ ಆಗೋ ಕಾರಣ ಹೇಳ್ತಾ ಇಲ್ಲ. ಅವುಗಳಲ್ಲಿ ಯಾವುದು ಈ ಥರದ ಚಟುವಟಿಕೆಗಳಿಗೆ ಟಿಕೆಟ್ ಕೊಟ್ಟು ಹೋಗ್ತಾರೆ. ಇವೆಲ್ಲಿ ಯಾರು ಟಿಕೆಟ್ ಕೊಟ್ಟು ಇಲ್ಲಿ ಬಂದವರು ಯಾರಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಇದರದ್ದು. ಅಂದರೆ ಸಂತೋಷ ಸಿಗುವುದಕ್ಕೆ ನಾವು ಅದನ್ನು ಒಂದು ಉದ್ಯಮವಾಗಿ ಮಾಡಿಕೊಂಡಂಥ ಕಾಲಘಟ್ಟದಲ್ಲಿ ನಾವು ಇದನ್ನು ಸಹಜವಾಗಿ ಪಡೆಯುವಂಥ ಒಂದು ಅವಕಾಶವನ್ನು ನಾವು ಇಲ್ಲಿ ಬಳಸಿಕೊಳ್ಬೇಕು. ನಾವು ಇದು ಸಹಜವಾದ ಪ್ರಶ್ನೆ. ಯಾರೂ ಇಲ್ಲಿ ಹಣ ಕೊಟ್ಟು, ನೀವು ಅದರ ಸದಸ್ಯತನದ ಒಂದು ಹಣ ಕೊಟ್ಟುವುದು ಬೇರೆ. ಆದರೆ ಇದು ನೀವು ಇದಕ್ಕೇನೋ ಒಂದು 10,000 ಅಥವಾ ಒಂದು 20,000 ಟಿಕೆಟ್ ಕೊಟ್ಟು ನೀವು ಯಾರು ಬಂದಿಲ್ಲ. ಅಂದರೆ ಇದು ಇವತ್ತಿನ ದಿನ ನಿಮ್ಗೆ ಗೊತ್ತಿರಬೇಕು, ಒಂದು ನಗರಗಳಲ್ಲಿ, ಹೈಟೆಕ್ಗಳಲ್ಲಿ, ಪಂಚತಾರ ಹೋಟೆಲ್ಗಳಲ್ಲಿ ಈ ಥರದ ಯಾವುದನ್ನು ಪ್ರವಚನಗಳಿಗೋ ಅಥವಾ ಈ ಥರದ ಯಾವ ತರಬೇತಿಗಳಿಗೋ ಮಾಡುವಂಥದ್ದಿವೆ. ನಾನು ಅವುಗಳ ಹೆಸರುಗಳೆಲ್ಲ ಹೇಳುವಂಥದ್ದು ಅಗತ್ಯ ಇಲ್ಲ, ನೀವೆಲ್ಲ ಪತ್ರಿಕೆ ಮಾಧ್ಯಮ ಓದೋರಿಗೆಲ್ಲ ಗೊತ್ತಿದೆ. ಆದರೆ ನಾವು ಇದೊಂಥರ ಕೃತಕವಾಗಿ ನಾವು ಸೇರುವುದಲ್ಲ. ನಾವೆಲ್ಲ ಒಂದು ನಮಗಿರುವಂಥ ಈ ಥರದ ಸೇರುವಿಕೆ, ಬಾಂಡ್ ಅನ್ನೋದು ಒಂದು ರೀತಿಯಲ್ಲಿ ಒಂದು ಕೌಟುಂಬಿಕವಾದಂಥ ಒಂದು ಸೇರ್ಪಡೆ ಅಥವಾ ಸೇರಿಗೆ ಅನ್ನುವಂಥದ್ದು. ಹಾಗಾಗಿ ಏನಾಗಿದೆ ನೋಡಿ, ನಮ್ಮ ವೃತ್ತಿಗಳು ಬೇರೆ ಬೇರೆ. ಅದನ್ನು ಪ್ರೊಫೆಸರ್ ಶಿವರಾಮ್ ಶೆಟ್ಟರು ಹೇಳಿದರು. ಈಗ ಎಲ್ಲರೂ ಅಧ್ಯಾಪಕರಲ್ಲ, ಅಲ್ಲಿ ಅಧಿಕಾರಿಗಳು, ಸರ್ಕಾರ ಅಧಿಕಾರದಲ್ಲಿದ್ದಾರೆ, ಕೃಷಿಕರಿದ್ದಾರೆ, ವ್ಯಾಪಾರದಲ್ಲಿದ್ದಾರೆ, ಬೇರೆ ಬೇರೆ ಉದ್ಯೋಗ. ಆದ ಕಾರಣ ಕಡಿಮೆ ಮಾಡದೆ ಕೂಡ ಎಲ್ಲರೂ ಅಧ್ಯಾಪಕರೇ ಆಗಬೇಕಾಗಿಲ್ಲ. ಅವ್ರು ಹೈಸ್ಕೂಲ್ ಆಗಿರ್ಬೋದು, ವಿಶ್ವವಿದ್ಯಾಲಯ ಆಗಿರ್ಬೋದು, ಕಾಲೇಜ್. ಅಂದರೆ ಒಂದು ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದವರಿದ್ದಾರೆ. ಆದ್ದರಿಂದ ನಮ್ಮದೆಲ್ಲರನ್ನು ಕೂಡ ಸೇರಿಸಿರುವಂಥದ್ದು ಅದು ಮಂಗಳಗಂಗೋತ್ರಿ ಅನ್ನೋದು. ನಾನು ಮಂಗಳಗಂಗೋತ್ರಿ ಸರನ್ನು ಹೇಳ್ತೇನೆ, ಯಾಕೆಂದರೆ ಇಲ್ಲಿ ಬಹಳ ಮಂದಿಯ ಪಾಲಿಗೆ ಮಂಗಳೂರು ವಿಶ್ವವಿದ್ಯಾಲಯನ ಅಸ್ತಿತ್ವದಲ್ಲಿ ಇರಲಿಲ್ಲ. ಅವ್ರಿಗಿದ್ದದ್ದು ಮಂಗಳಗಂಗೋತ್ರಿ ಮಾತ್ರ. 68ರಿಂದ 80ರವರೆಗೆ ಅವರಿಗಿದ್ದದ್ದು ಮಂಗಳಗಂಗೋತ್ರಿ ಮಾತ್ರ. ಆಮೇಲೆ 80ರಿಂದ 2025ವರೆಗೆ ಮಂಗಳೂರು ವಿಶ್ವವಿದ್ಯಾಲಯ, ಅದರ ಜೊತೆಗೆ ಮಂಗಳಗಂಗೋತ್ರಿ ಸೇರಿದೆ. ಆ ಮಂಗಳಗಂಗೋತ್ರಿ ಹೆಸರನ್ನು ಕೊಟ್ಟವರು ನನ್ನ ಗುರುಗಳಾದ ಪ್ರೊಫೆಸರ್ S.V. ಪರಮೇಶ್ವರ ಭಟ್ರು. ನಾನು ಮತ್ತು ನನ್ನ ಗೆಳೆಯ ಅವರು ಬೋನಿಂದ ಕಾಲೇಜ್ ಕಾರ್ಕಳದಲ್ಲಿ ಪ್ರಾಧ್ಯಾಪಕರಾಗಿ ಭಾಳ ವರ್ಷಗಳ ಹಿಂದೆ ನಿಧನರಾಗಿದ್ದಾರೆ. ಪ್ರೊಫೆಸರ್ ಜೊತೆಗೆ, ನಾವು ಪ್ರೊಫೆಸರ್ ಅಂತ ಹೇಳ್ತಾ ಇದ್ದದ್ದು S.V. P. ಅವ್ರನ್ನ ಮಾತ್ರ. ನಡ್ಕೊಂಡು ಹೋಗ್ತಾ ಇದ್ದಾಗ ನಾವು ಮಾತಾಡಿಕೊಂಡೆವು, ಸರ್ ಈಗ ಮುಂದೆ ಇಲ್ಲಿ ಈ ಕೊಣಾಜಿಗೆ ಹೋಗಿರಲಿಲ್ಲ, ಏನು ಹೆಸರು ಕೊಡೋಣ ಅಂತ. ನಾವೆಲ್ಲ ಗಂಗೋತ್ರಿ ಇರ್ಬೋದು ಅಂತ ನಾನು ಚೆನ್ನಕೇಶ್ ಹೇಳಿದೆವು. ಆಗ ಪ್ರೊಫೆಸರ್ ಹೇಳಿದ್ರು, ಇಲ್ಲ ಅದು ಮಾನಸ ಗಂಗೋತ್ರಿಗೆ ಮಂಗಳಗಂಗೋತ್ರಿ ಇಡೋಣ ಅಂತ ಹೇಳಿದರು. ನಾವು ಭಾಳ ಸಂತೋಷಪಟ್ಟೆವು. ಮತ್ತು ಪ್ರೊಫೆಸರ್ ಅದನ್ನು ಮೈಸೂರು ಯೂನಿವರ್ಸಿಟಿ ಕಳಿಸ್ಕೊಟ್ರು. ಅಲ್ಲಿಯ ಸೆನೆಟ್ ಕಡೆ ಒಂದ್ಸಲಿ ಅದು ಅಂಗೀಕಾರ ಆಯಿತು, ಮತ್ತು ಅದು ಸ್ಥಾಪನೆ ಆಯಿತು. ಹಾಗಾಗಿ ಇದು ಸ್ನಾತಕೋತ್ತರ ಕೇಂದ್ರ ಮಂಗಳಗಂಗೋತ್ರಿ ಆಯಿತು. ವಿಶ್ವವಿದ್ಯಾಲಯ ಆದ ಮೇಲೆ ಕೂಡ ಇದು ಮಂಗಳಗಂಗೋತ್ರಿ ಆಯಿತು. ಸೊ ಅಂತಹ ಮಂಗಳಗಂಗೋತ್ರಿ ಮತ್ತು ಈಗ ಮಂಗಳೂರು ವಿಶ್ವವಿದ್ಯಾಲಯ, ಸೊ ಇದರ ನಮ್ಮನ್ನು ಸೇರಿಸುವಂಥ ಒಂದು ದೊಡ್ಡ ಬಂಧ. ಅದರ ಜೊತೆಗೆ ಅಷ್ಟೇ ಬಹಳ ಮುಖ್ಯವಾದ್ದು ಕನ್ನಡ ಎನ್ನುವಂಥ ಒಂದು ಆಕರ್ಷಣೆ ಬಂಧ. ಅದು ಕನ್ನಡ ವಿಭಾಗ ಇರ್ಬೋದು, ಕನ್ನಡ ಅಧ್ಯಯನ ಕೇಂದ್ರ ಇರ್ಬೋದು, ಆಮೇಲೆ SVP ಕನ್ನಡ ಅಧ್ಯಯನ ಸಂಸ್ಥೆ ಇರ್ಬೋದು. ನಾಮಗಳು ಹಲವಿದ್ದರೂ ಕೂಡ ಅದರ ಒಳಗಿರುವ ದೇವರು ಅದು ಕನ್ನಡ ಮಾತ್ರ, ದೇವರು ಅದು ಕನ್ನಡ ಮಾತ್ರ. ಆದ್ದರಿಂದ ನಮ್ಮ ವೃತ್ತಿಗಳು ಬಹುರೂಪಿಯಾಗಿವೆ, ಆದರೆ ನಮ್ಮ ಮನಸ್ಸು ಅದು ಕನ್ನಡ ಮನಸ್ಸು. ಆ ಕನ್ನಡ ಮನಸ್ಸಿನ ಕಾರಣಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ ಮತ್ತು ನಮ್ಮನ್ನು ಅದೆಲ್ಲ ಸಂತೋಷಕೊಂಡು ಹೋಗ್ತದೆ. ಇಲ್ಲಿ ನಾವು ಕಾಣುವಂಥದ್ದು ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಬದುಕಿನಲ್ಲಿ ನಮಗೆ ಒಂದು ವೈಯಕ್ತಿಕ ಬದುಕು ಒಂದಿದೆ, ಆಮೇಲೆ ನಮಗೆ ನಮ್ಮ ವೃತ್ತಿ ಬದುಕು ಒಂದಿದೆ. ಈಗ ಅನೇಕ ನಿವೃತ್ತರಾದವರ ಹತ್ರ ನಾನು ಕೇಳ್ತಾ ಇರೋದು, ಮಕ್ಕಳೇನು ಮಾಡ್ತಾ ಇದ್ದಾರೆ, ಮನೆಯವರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತೇನೆ. ಯಾಕೆ ಅಂತ ಹೇಳಿದರೆ, ನಮಗೆ ವೃತ್ತಿ ಒಂದಿದ್ದ ಹಾಗೇ ನಮಗೆ ಒಂದು ವೈಯಕ್ತಿಕ ಬದುಕು ಒಂದಿದೆ. ಆ ಬದುಕು ಅದು ನಮ್ಮನ್ನು ಒಟ್ಟು ಮಾಡ್ತದೆ. ಅದು ನಮ್ಮನ್ನು ಒಟ್ಟು ಮಾಡುವಂಥದ್ದು. ನಮಗೆ ಒಂದು ಮನೆ ಇದೆ, ಒಂದು ಕುಟುಂಬ ಇದೆ. ಹೆಂಗಸರಿಗಾದರೆ ಗಂಡ, ಗಂಡಸರಿಗಾದರೆ ಹೆಂಡತಿ ಮತ್ತು ಮಕ್ಕಳು
ತಂದೆ ತಾಯಿ ಇದ್ದರೆ ತಾಯಿ, ಅಕ್ಕ ಅಣ್ಣ ಇದ್ದರೆ ಅವರು ಅದನ್ನು ನಿರ್ವಹಣೆ ಮಾಡುತ್ತಲೂ ಒಂದು ಉದ್ಯೋಗವನ್ನು ಕನ್ನಡ ಪರವಾದಂಥ ಉದ್ಯೋಗ, ಅದು ಮೇಸ್ಟ್ರಾಗಿರ್ಬೋದು, ಬೇರೆ ವೃತ್ತಿ ಮಾಡ್ತಾ ನಾವೆಲ್ಲ, ನಾನಂದರೆ ನೀವೆಲ್ಲ ನಾವು ಈವರೆಗೆ ಬಂದಿದ್ದೇವೆ. ಅಂದರೆ ಎರಡನ್ನು ಸರಿದೂಗಿಸುವಂಥದ್ದು. ಅಂದರೆ ಈಗ ನಿವೃತ್ತರಾದ ಮೇಲೆ ಒಂದು ಪೆನ್ಷನ್ನಲ್ಲಿಟ್ಟುಕೊಂಡು ಅಲ್ಲಿ ಮನೆ ನೋಡಿಕೊಳ್ಳೋದು ಮತ್ತು ಕನ್ನಡದ ಕೆಲಸ ಮಾಡೋದು. ಹಾಗಾಗಿ ಇದು ಒಂದು ರೀತಿ ಪ್ರೀತಿಯ ಕೆಲಸ. ಇದಕ್ಕೇನು, ಯಾಕಂದರೆ ಈ ಥರದ್ದು ಹಾಗಾಗಿ ನಮಗೆ ಇಲ್ಲಿ ಏನಾಗ್ತದೆ, ನಮ್ಮ ಜೊತೆಗೆ ನಮ್ಮ ಕುಟುಂಬ ಮಾಡಿದಂಥ ಅವರ ತ್ಯಾಗ ಇದೆ ಅಲ್ಲ, ತ್ಯಾಗ ಅದು ಬಹಳ ಮುಖ್ಯ. ನಾವೆಲ್ಲ ನಾನು ಆರಂಭದಲ್ಲಿ ನಾನು ಹೆಂಡತಿಯ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಅವರು ಮಾಡಿದ ತ್ಯಾಗ ಆದ ಕಾರಣವೇ ನಾನು ಯಾವ್ಯಾವುದೋ ಒಂದು ಅವಕಾಶಗಳನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಈಗ ಹೆಂಗಸರಿ ಕೂಡ ಅವರ ಗಂಡಂದಿರೋ ತ್ಯಾಗಗಳು ಅದರ ಜೊತೆಗಿರ್ತವೆ. ಹಾಗಾಗಿ ನಮಗೆ ಈ ಥರದ ಸೇರುವಾಗಲೆಲ್ಲ ಎರಡು ಸಂಸಾರದ ಒಂದು ಒಗ್ಗಟ್ಟು ಮತ್ತು ಕನ್ನಡದ ಒಂದು ಒಕ್ಕಟ್ಟು, ಇವು ಎರಡು ಕೂಡ ನಮ್ಮನ್ನು ಇಷ್ಟು ವರ್ಷ ನಮ್ಮನ್ನು ದಾಟಿಸ್ಕೊಂಡು ಬಂದಿವೆ. ನನಗೆ ಇರುವ ಒಂದು ಭಾಗ್ಯ ಏನಂತ ಹೇಳಿದರೆ, 68ರಲ್ಲಿ ನಾನು ಈ ಕೇಂದ್ರ ಸ್ಥಾಪನೆ ಆದಾಗ ವಿದ್ಯಾರ್ಥಿಯಾಗಿ ಸೇರಿದವನು. ಶಂಕರ್ ಶೆಟ್ಟರು, ತಾರಿಣಿ ಇವರ ಹಾಗೇನೆ. ಆಮೇಲೆ ನಾನು MA ಆದಮೇಲೆ 70ರಲ್ಲಿ ಇಲ್ಲಿ ಉಪನ್ಯಾಸಕನಾದೆ. ಆಮೇಲೆ 80ವರೆಗೆ ಉಪನ್ಯಾಸಕನಾಗಿದ್ದೆ. ಮತ್ತು ವಿಶ್ವವಿದ್ಯಾನಿಲಯ ಆಯಿತು. ಮುಂದೆ ಪ್ರಾಧ್ಯಾಪಕ ಆದೆ, ಮುಖ್ಯಸ್ಥ ಆದೆ. 2004 ಬಹುಶಃ ಇದೊಂದು ಅದೃಷ್ಟ. ಯಾಕೆಂದರೆ ಆಮೇಲೆ ಈಗ 68ರಿಂದ 2020ವರೆಗೆ ನಾನು ಇಲ್ಲಿ ಕೂತು ಮಾತಾಡುವಷ್ಟು ಒಂದು ಸ್ವಸ್ಥವಾಗಿದ್ದೇನೆ ಅನ್ನೋದು ನನ್ನ ಭಾಗ್ಯ. ಯಾಕೆಂದರೆ ಇಷ್ಟು ದೀರ್ಘಕಾಲದಲ್ಲಿ ನಾನು ಇದ್ದೇನೆ ಅನ್ನೋದು. ಹಾಗಾಗಿ ನನ್ನ ಪ್ರತಿ ಬಾರಿಯೂ ನಾನು ಯಾಕೆ ಮಾತಾಡಿ ಕೇಳ್ತಾರೆ ಅಂದರೆ, ನಾನು ವ್ಯಕ್ತಿಯಾಗಿ ವಿವೇಕರಿಯಲ್ಲ, ಆ ಇಡೀ ಪರಂಪರೆಯ ಒಂದು ಪ್ರತಿನಿಧಿಯಾಗಿ ನಾನು ಇಲ್ಲಿ ಕೂತಿದ್ದೇನೆ ಮತ್ತು ಮಾತಾಡ್ತೇನೆ. ನಂದು ಎನ್ನುವ ಒಂದು ಅಹಮನಿಂದ ನಾನು ಮಾತಾಡ್ತಾ ಇಲ್ಲ. ಆ 68ರ ಕಾಲದಲ್ಲಿ ನಾವು ಹಾಕಿದ ಒಂದು ಬೀಜ ಇವತ್ತು ಒಂದು ದೊಡ್ಡ ಮಹಾವೃಕ್ಷವಾಗಿ ಬೆಳೆದ ಈ ದೊಡ್ಡ ಒಂದು ಕನ್ನಡ ಅಧ್ಯಯನ ಸಂಸ್ಥೆ ಇರ್ಬೋದು, ವಿಶ್ವವಿದ್ಯಾನಿಲಯ ಇರ್ಬೋದು, ಇದನ್ನು ಕಂಡು ಅದನ್ನೆಲ್ಲ ಆನಂದಿಸುವಂಥ ಒಂದು ಭಾಗ್ಯ ನನಗೆ ಮತ್ತು ನಿಮಗೆಲ್ಲ ಬಂದಿದೆ ಅನ್ನೋದು. ಸೊ ಇದು ಎಷ್ಟು ಕಾಲ ನಡೀತದೆ ಅನ್ನೋದು ಗೊತ್ತಿಲ್ಲ. ಆದರೆ ನನಗೆ ಸಾಧ್ಯ ಆದರೆ ಮುಂದಿನ ಸಮಾವೇಶಕ್ಕೂ ಶಿವರಾಮ್ ಶೆಟ್ಟಿ ಕರೆದ್ರೆ ಬರ್ತೇನೆ ನೋಡಿ. ಅಂದರೆ ಅದು ಇದನ್ನೇ ಕರೆಯುವಂಥದ್ದು ಆಶಾಭಾವ ಅಂತ. ಅಂದರೆ ಆಪ್ಟಿಮಿಸ್ಟ್. ನಾನು ಬದುಕಿಲ್ಲ ಉದ್ದಕ್ಕೂ ಕೂಡ ನಾನು ಒಂದು ಆಶಾಭಾವನೆ ಉಟ್ಕೊಂಡು, ನಿರಾಶೆ ಭಾವನೆ ಇಲ್ಲ, ಬರ್ಬೋದು ಅಂತ. ಅದೇನು ಇನ್ನೊಂದು ವರ್ಷವೋ 2 ವರ್ಷದಲ್ಲಿ ಅಷ್ಟು ವರ್ಷ ಇರಬೇಕು ಅಂತ, ಒಂದು ನಿಮ್ಮನ್ನೆಲ್ಲ ಕಾಣಬೇಕು ಮತ್ತೆ ಅಂತ. ಇದು ಒಂದು ಅಂದರೆ ನಮಗೆಲ್ರಿಗೂ ಕೂಡ ಈಗ ನನ್ನ ಅನೇಕ ಮಂದಿ ಹಿಂದಿನ ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳುವಂಥ ಸ್ನೇಹಿತರು ಇಲ್ಲಿದ್ದಾರೆ. ನಮಗಿದು ಸಂತೋಷ. ಯಾಕೆ ಅಂತ ಹೇಳಿದರೆ, ಇದರ ಮೂಲಕ ನಾವು ಒಂದು ಕನ್ನಡದ ಒಂದು ಕಟ್ಟುವಿಕೆಯನ್ನು ನಾವು ಮಾಡಿದ್ದೇವೆ ಮತ್ತು ಮಾಡ್ತಾ ಇರಬೇಕು. ಹೇಗೆ ಮಾಡಬೇಕು ಅಂತ ಬಹುಶಃ ಈ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾಲಯ ನೋಡಿದಾಗ, ಇದರ ಕರಾವಳಿಯಲ್ಲಿ ಉತ್ತರದಲ್ಲಿ ಮತ್ತು ದಕ್ಷಿಣದಲ್ಲಿ ಸಾಹಿತ್ಯದ 2 ಹೆಗ್ಗುರುತುಗಳಿವೆ. ದಕ್ಷಿಣದಲ್ಲಿ ಅದು ಮಂಜೇಶ್ವರ ಗೋವಿಂದ ಪೈ, ಉತ್ತರದಲ್ಲಿ ಕೋಟ ಶಿವರಾಮ ಕಾರಂತ. ನಾನು ಇದನ್ನು ಒಂದು ಯಾಕೆ ಹೆಗ್ಗುರುತು ಕರಿತೇನೆ ಅಂದರೆ, ನಮ್ಮ ಬದುಕಿಗೆ ಅವರು ತೀರಿ ಹೋಗಿ ಎಷ್ಟೋ ವರ್ಷಗಳಾದವು. ಯಾಕೆ ಹೆಗ್ಗುರುತು ಅಂತ ಹೇಳಿದರೆ, ಯಾವ ಒಂದು ಬದುಕಿನ ಮೌಲ್ಯಗಳನ್ನು ನಾವು ಪಾಲಿಸಬೇಕು ಅನ್ನುವ ದೊಡ್ಡ ಹೆದ್ದಾರಿಯನ್ನು ಅವರು ಹಾಕಿಕೊಟ್ಟಿದ್ದಾರೆ. ಮಂಜೇಶ್ವರ ಗೋವಿಂದ ಪೈ ನಾನು ಕನ್ನಡ ಮೇಷ್ಟ್ರುಗಳಿಗೆಲ್ಲ ವಿವರಿಸಬೇಕಾಗಿಲ್ಲ, ಬರೀ ವಿದ್ವಾಂಸರಷ್ಟೇ ಅಲ್ಲ, ಅವರು ಕವಿಯಾಗಿದ್ದರು. ಯೇಸುವಿನ ಕೊನೆಯ ದಿನದ ಬಗ್ಗೆ ಗೊಲ್ಗೋತಾ ಎನ್ನುವ ಖಂಡಕಾವ್ಯ, ಬುದ್ಧನ ಕೊನೆಯ ದಿನದ ಬಗ್ಗೆ ವೈಶಾಖಿ ಎನ್ನುವ ಖಂಡಕಾವ್ಯ, ಶ್ರೀಕೃಷ್ಣನ ಕೊನೆಯ ದಿನದ ಬಗ್ಗೆ ಪ್ರಭಾಸ ಎನ್ನುವ ಅಪೂರ್ಣವಾದ ಕಾವ್ಯ, ಮಹಾತ್ಮ ಗಾಂಧಿಯವರ ಕೊನೆಯ ದಿನದ ಬಗ್ಗೆ ದೆಹಲಿ ಎನ್ನುವ ಅಪೂರ್ಣವಾದ ಒಂದು ಖಂಡಕಾವ್ಯ,
ಉಮರ್ ಕಮಾಯನ ರುಬಾಯತ್ತುಗಳನ್ನು ಇಂಗ್ಲೀಷ್ ಮೂಲಕ ಕನ್ನಡಕ್ಕೆ ಅನುವಾದ, ಒಂದು ವಿಶ್ವಾತ್ಮಕತೆ ಎನ್ನುವುದನ್ನು ಒಂದು ತಮ್ಮ ಕಾವ್ಯಗಳ ಆಯ್ಕೆ ಮತ್ತು ರಚನೆ ಮೂಲಕ ತೋರಿಸಿದಂಥವರು. ಉದ್ದಕ್ಕೂ ಕೂಡ ಒಂದು ಖಾದಿಯ ಅಡ್ಡಮುಂಡು ಮತ್ತು ತುಂಡು ತೋಳಿನ ಒಂದು ಶರ್ಟ್ ಹಾಕ್ತಾ ಬದುಕಿದವರು ಕೊನೆವರೆಗೆ ಕೂಡ ಬೆಳ್ಳಿ ಮೀಸೆಯ ಮಗು ಅಂತ ಅವರನ್ನು ಕರೀತಾ ಇದ್ರು. ಒಂದು ಗಾಂಧಿ ತತ್ವವನ್ನು ತನ್ನ ಒಂದು ವಿಶ್ವಾತ್ಮಕ ಒಂದು ಪ್ರಜ್ಞೆಯ ಮೂಲಕ, ಅದು ಯೇಸು ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಗಾಂಧಿ ಆಗಿರ್ಬೋದು. ಗಾಂಧಿಯವರ ಕುರಿತು ಇಲ್ಲಿ ಗೋವಿಂದ ಪೈಯವರ ಬಗ್ಗೆ ದೊಡ್ಡ ವಿದ್ವಾಂಸರಾದಂಥ ಪ್ರೊಫೆಸರ್ ಶಿವಾಜಿ ಜೋಸಿದ್ದಾರೆ. 6 ಪದ್ಯಗಳನ್ನು ಬರೆದ್ದಾರೆ. ಏನೇನಿಸು ನೀ ಮಹಾತ್ಮ ಬದುಕಬೇಕಿತ್ತು ಅಂತ ಗಾಂಧಿಯವರ ಕೊಲೆಯಾದಾಗ ಬರೆದ ಒಂದು ಕವನ ಇದೆ. ಇನ್ನೂ ಅನೇಕ. ಅಂದರೆ ಇದು ಒಂದು ಗಾಂಧಿ ತತ್ವವನ್ನು ನಮಗೆ ದಾಟಿಸಿದ್ದಾರೆ. ಅದು ಮಂಗಳೂರು ವಿಶ್ವವಿದ್ಯಾಲಯದಿಂದ ಬಹಳ ದೂರ ಏನಿಲ್ಲ, ಮಂಜೇಶ್ವರ ಒಂದು 15-16 ಕಿಲೋಮೀಟರ್ ದೂರ ದಕ್ಷಿಣಕ್ಕೆ ಇರೋದು. ಉತ್ತರಕ್ಕೆ ಹೋದರೆ ಕೋಟೆ ಶಿವರಾಮ ಕಾರಂತರು ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ ಮೆಟ್ರಿಕ್ಯುಲೇಷನ್ ಓದ್ತಾ ಇದ್ದವರು. ಸ್ವಾತಂತ್ರ್ಯ ಹೋರಾಟದ ವೇಳೆಗೆ ಗಾಂಧಿ ಪ್ರಭಾವಕ್ಕಾಗಿ ಅವರು ಮೆಟ್ರಿಕ್ಯುಲೇಷನ್ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಗಾಂಧಿ ಚಳವಳಿಗೆ ಬಂದವರು. ಮಳವಳ್ಳಿ ಶಿವರಾಯರ ಪ್ರೇರಣೆಯಿಂದ 1930ರಲ್ಲಿ ಪುತ್ತೂರಿಗೆ ಹೋದವರು. ಆಮೇಲೆ ಮನೆ ಮನೆಗೆ ಖಾದಿಯನ್ನು, ವಸ್ತ್ರವನ್ನು ಕೊಂಡೋಗಿ ಮಾರಾಟ ಮಾಡಿದವರು. ದಲಿತರ ಕೇರಿಗಳಿಗೆಲ್ಲ ಹೋಗಿ ಪ್ರಚಾರ ಮಾಡಿದವರು. ಅದರ ಫಲವಾಗಿಯೇ ನಾವು ಯಾವುದನ್ನು ಅವರ ಮಾಸ್ಟರ್ ಪೀಸ್ ಅಂತ ಕರಿತೇವೋ ಅದು ಚೌಮರದಲ್ಲಿ ಹುಟ್ಟಿರುವಂಥದ್ದು. ಆ ರೀತಿ ಇಡೀ ಹಳೆಯ ಪುತ್ತೂರು ತಾಲೂಕಿನ ಮನೆ ಮನೆಗಳ ಈ ದಲಿತರ ಕೇರಿಗಳಿಗೆ ಹೋಗಿ ಅವರು ಮಾಡಿದ ಕ್ಷೇತ್ರ ಕಾರ್ಯವನ್ನು ಒಂದು ಕಾದಂಬರಿ ರೂಪದಲ್ಲಿ ತಂದಿರುವಂಥದ್ದು. ಆದರೆ ಮುಂದೆ ಅವರಿಗೆ ಈ ಥರದ ಈ ರಾಜಕೀಯದ ಬಗ್ಗೆ ಅವರಿಗೆ ಒಂದು ರೀತಿ ನಿರಾಶೆ ಉಂಟಾಗಿ ಅವರ ವಿಚಾರ ಸರಣಿ ಬೇರೆ ಆಯಿತು. ಆ ಬಾಳುವೆ ಬೆಳಕು ಎನ್ನುವ ಅವರ ಒಂದು ಕೃತಿ ನೀವು ನೋಡಿದರೆ ಅದು ಬಹುಶಃ ನಾವು ಇವತ್ತು ಕೂಡ ಓದಲೇಬೇಕಾದ ಕೃತಿ. ಅಂದರೆ ಒಂದು ವೈಚಾರಿಕತೆ ಅನ್ನೋದಕ್ಕೆ ಅದು ರಾಜಕೀಯದ ಪ್ರಣಾಳಿಕೆಗಿಂತ ಭಿನ್ನವಾದ ಬದುಕಿನ ನಿಜವಾದ ಒಳಗಿನಿಂದ ಬರುವಂತಹ ಒಂದು ದೊಡ್ಡ ತಾತ್ವಿಕತೆಯನ್ನು ಕಾರಂತರು ಭಾಳ ಹಿಂದೆ ತಮ್ಮ ಬಾಳುವೆ ಬೆಳಕು ಅನ್ನುವ ಕೃತಿಯಲ್ಲಿ ಕೊಟ್ಟರು. ಹೀಗಾಗಿ ಎರಡೂ ಕೂಡ ಗಾಂಧಿಯಿಂದ ಪ್ರೇಣಿತವಾದ 2 ಚಿಂತನಾ ಕ್ರಮಗಳು ನಮ್ಮ ಕರಾವಳಿಯ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ. ನಮಗೆ ಕನ್ನಡವನ್ನು ಕಟ್ಟುವುದಕ್ಕೆ, ಭಾಷೆಯನ್ನು ಕಟ್ಟುವುದಕ್ಕೆ ಇವು 2 ನಮಗೆ ಹೆಗ್ಗುರುತುಗಳು ಮತ್ತು ದೀಪಸ್ತಂಭಗಳು ಆಗಬೇಕು ಅಂತ ನಾವು ಭಾವಿಸ್ತೇನೆ. ಯಾಕೆಂದರೆ ನಾನಿದನ್ನೆಲ್ಲ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ನಾನು ಗಮನ ಇಟ್ಟುಕೊಂಡು ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಂದು ಮಾತು, ನಮ್ಮದು ಕನ್ನಡದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಡಾಕ್ಟರ್ ಪುರುಷೋತ್ತಮ ಬಿಳಿಮೇಲೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಬಂದಿದ್ದರೆ ಅಧ್ಯಕ್ಷರು ನಾನು ಮಾತಾಡಬೇಕಂತ ಇತ್ತು. ಆದರೆ ಅವ್ರು ಬರಲಿಲ್ಲ. ಆದರೆ ನಾನು ಕೆಲವು ಅಂಶ ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು. ಸರ್ಕಾರವನ್ನು ನಾನು ಟೀಕಿಸುವುದನ್ನು ಬಿಟ್ಟುಬಿಟ್ಟಿದ್ದೇನೆ. ಅದು ಪ್ರಯೋಜನ ಇಲ್ಲ ಅಂತ. ಅದು ಯಾವುದೇ ಪಕ್ಷ ಸರ್ಕಾರ ಆದರೂ ನಾವು ಏನೋ ಒಂದು ಹೇಳಿದರೆ ಅವರ ಹತ್ರ ಅದಕ್ಕೆ 100 ಉತ್ತರಗಳಿರ್ತವೆ. ಆದ ಕಾರಣ ಏನಾಗಿ ನನ್ನ ಮಾತುಗಳು ನಾನೇನಾದರೂ ನಿಷೇಧ ಹೇಳಿಕೊಳ್ಳೆ ಮರುದಿನ ಪತ್ರಿಕೆ ದೊಡ್ಡ ಸುದ್ದಿ ಬರ್ಬೋದು. ಅದರಿಂದ ನನಗೇನು ಪ್ರಯೋಜನ ಇಲ್ಲ, ಕನ್ನಡಕ್ಕೇನು ಪ್ರಯೋಜನ ಇಲ್ಲ. ಆದರೆ ಏನಾಗಿದೆ ಅಂದರೆ ನಮ್ಮ ಆಲೋಚನಾ ಕ್ರಮ ಹೇಗಿದೆ ಅಂತ. ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಶುರು ಮಾಡಿದ್ದು ಒಂದು, ಕನ್ನಡ ಶಾಲೆಗಳು ಅಂತ ಹೇಳುವಾಗ ಸರ್ಕಾರಿ ಶಾಲೆಗಳು ಮಾತ್ರ ಕನ್ನಡ ಶಾಲೆಗಳು ಅಂತ ಹೇಳ್ತಾ ಇರುವಂಥದ್ದು. ಒಂದು ಸಣ್ಣ ಉದಾಹರಣೆ ಅಷ್ಟೇ ಕೊಡ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳು ಬಹಳ ಕಡಿಮೆ ಇದ್ದವು. ಎಷ್ಟೋ ಮಂದಿ ಇವತ್ತು ನೀವು ಖಾಸಗಿ ಅಂತ ಹೇಳುವರು, ಆ ಶಬ್ದವನ್ನು ಬಳಸೋದು ಭಾಳ ತಪ್ಪು. ಅನೇಕ ಮಂದಿ ಒಂದು ಹಳ್ಳಿಯಲ್ಲಿ ತಮ್ಮ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ಬೇಕು ಅಂತ ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆಗಳನ್ನು ತೆರೆದಿದ್ದಾರೆ. ಎಷ್ಟೋ ಶಾಲೆಗಳು, ಈ ಜಿಲ್ಲೆಯಲ್ಲಿ ಅನೇಕ ಇಂಥ ಶಾಲೆ ಇದೆ. ನಾನು ಕಲಿತ ಶಾಲೆ ಅದು ಮೊದಲು ಪುತ್ತೂರು ತಾಲೂಕು, ಈಗ ಬಂಟ್ವಾಳ ತಾಲೂಕಿನಲ್ಲಿದೆ. ಪುಣಚದಲ್ಲಿ
ಪುಣಚ ಅಲ್ಲಿಯ ಪ್ರಿಯದರ್ಕ ಹೈರೆಮೆಂಟ್ ಶಾಲೆ ಅಂತ. ಅದು ಆಗ ನಾವು ESLC ಅಂತ 52ರಿಂದ 60ವರೆಗೆ ನನ್ನಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಆ ಶಾಲೆ ಇಲ್ಲದೆ ಹೋಗಿದ್ದರೆ ನಾನು 8ನೇ ಕ್ಲಾಸು ಕಲೀಲಿಕ್ಕೆ ಸಾಧ್ಯ ಇರಲಿಲ್ಲ, ನಾನು ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ. 8ನೇ ಕ್ಲಾಸ್ ನನಗೆ ಅಲ್ಲಿಂದ ಪುತ್ತೂರು ಹೋಗುವಷ್ಟು ನನಗೆ ಆರ್ಥಿಕ ಬಲ ಇರಲಿಲ್ಲ. 8ನೇ ಕ್ಲಾಸ್ ಮಾಡಲಿಕ್ಕೆ ಅದೊಂದೇ ಇದ್ದದ್ದು. ಅದನ್ನು ನಡೆಸ್ತಾ ಇದ್ದವರು ಒಬ್ಬ ಹವ್ಯಕ ಬ್ರಾಹ್ಮಣರು, ಶಾಸ್ತ್ರಿ ಕುಟುಂಬ, ಚಕ್ರಕೋಟಿ ಕುಟುಂಬದವರು. ಅದರಲ್ಲಿ ದಲಿತ ವಿದ್ಯಾರ್ಥಿಗಳಿದ್ದರು, ಆಮೇಲೆ ಅಲ್ಪಸಂಖ್ಯಾತ ಅಂತ ಹೇಳೋ ವಿದ್ಯಾರ್ಥಿಗಳಿದ್ದರು, ನನ್ನ ತರಗತಿಯಲ್ಲಿ ಸಹಪಾಠಿಗಳಿದ್ದರು, ಹೆಣ್ಣುಮಕ್ಕಳು ಎಲ್ಲ ಬಡವರಿದ್ದದ್ದು. ಆ ಶಾಲೆಗೆ 120 ವರ್ಷ ಆಯಿತು. ಅಂದರೆ ಅಲ್ಲಿ ಆಗ ಅಧ್ಯಾಪಕರು ಅವರೆಲ್ಲ ಅಣ್ಣ ಸಂಬಂಧಿರಾದ ಕಾರಣ ಅವರಿಗೆ ಸಂಬಳ ಇಲ್ಲ. ಒಂದು ಜೊತೆ ಅವರ ಒಬ್ಬ ತಮ್ಮನೇ ಬರ್ಕೊಂಡಿದ್ದಾರೆ, ಒಂದು ಜೊತೆ ಬಟ್ಟೆ ಕೊಟ್ಟರಾಯಿತು, ಪಾಠ ಮಾಡೋದರೆ ಒಂದು ನಿರ್ವ್ಯಾಜವಾಗಿ ಒಂದು ಶಾಲೆಯನ್ನು ಕಟ್ಟುವ ಕ್ರಮ ಇದೆ ಅಲ್ಲ, ಅದು ಕಟ್ಟಿದ್ರು. ನಾನು ಓದ್ತಾ ಇದ್ದಾಗ 8ನೇ ಕ್ಲಾಸಿಗೆ ಒಬ್ಬ ವೃತ್ತಿ ಅಧ್ಯಾಪಕರು ಸೇರಿ 9 ಜನ ಅಧ್ಯಾಪಕರಿದ್ದರು. ಈಗ 120 ವರ್ಷ ಕಳೆದ ಶಾಲೆಯಲ್ಲಿ 7 ತರಗತಿಗೆ ಒಬ್ಬರು ಅದು ಕೂಡ ಬೇರೆ ಶಾಲೆಯಿಂದ ಅಲ್ಲಿಗೆ ಪ್ರತಿನಿಯೋಜನೆ ಮೇಲೆ ಬಂದವರು. ಈಗ ಸರ್ಕಾರ ಹೇಳ್ತಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದ ಕಾರಣ ಸಾಕು ಅಂತ. ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂದರೆ ಅಧ್ಯಾಪಕರ ನೇಮಕಾತಿ ಇಲ್ಲದಿದ್ದಾಗ ವಿದ್ಯಾರ್ಥಿಗಳಲ್ಲಿ ಬರುವುದಿಲ್ಲ. ಇದು ಒಂದು ವಿಷ ವರ್ತುಲ ಇದ್ದಾಗೆ. ಸಂಖ್ಯೆ ಕಡಿಮೆ, ಅಧ್ಯಾಪಕರು ಬೇಡ, ಅಧ್ಯಾಪಕರಿಲ್ಲ, ವಿದ್ಯಾರ್ಥಿ ಬರುವುದಿಲ್ಲ. ಬಹುಶಃ ಇದು ಕನ್ನಡ ಶಾಲೆಗಳಿಗೆ ಮಾತ್ರ ಸಂಬಂಧಪಟ್ಟಂಥದ್ದು. ಜೊತೆಗೆ ಇನ್ನೂ ಒಂದು ಮಾತು, ಅದಕ್ಕೆ ಹೇಳಿದ ಖಾಸಗಿ ಅಂತ ಶಬ್ದ ಬಳಸಬಾರ್ದು ಅಂತ ಎಷ್ಟೋ ಮಂದಿ ಸರ್ಕಾರಿ ಕನ್ನಡ ಶಾಲೆಗಳ ಬಗ್ಗೆ ಮಾತಾಡ್ತಾರೆ. ನಾನು ಹೇಳ್ತಾ ಇರೋದು ಖಾಸಗಿ ಅನ್ನುವಂಥದ್ದು ಕಳೆದ 20-25 ವರ್ಷಗಳ ಬಳಿಕ ಬಂಡವಾಳಶಾಹಿಗಳು ನಡೆಸುವ ಸಂಸ್ಥೆಗಳ ಖಾಸಗಿ ಬೇರೆ, ಒಂದು 50 ವರ್ಷ 60 ವರ್ಷ 100 ವರ್ಷದ ಹಿಂದೆ ನಡೆಸ್ತಾ ಇದ್ದ ಪ್ರಾಥಮಿಕ ಶಾಲೆಗಳ ಕಲ್ಪನೆ ಬೇರೆ. ಅದನ್ನು ಅರ್ಥ ಮಾಡಿಕೊಳ್ಳೋದು ನಾವು ಪ್ರತಿಯೊಂದನ್ನು ಕೂಡ ಖಾಸಗಿ ಅಂದರೆ ಬಂಡವಾಳಶಾಹಿ ಅನ್ನುವ ವರ್ಗೀಕರಣ ಮಾಡುವಂಥದ್ದು ನಮ್ಮ ಅಜ್ಞಾನದ ಒಂದು ಸೂಚನೆ ಕೂಡ ಹೌದು, ಮತ್ತು ಅದೊಂದು ರೀತಿ ಭಾಳ ಅನಾಗರಿಕವಾದ ಕ್ರಮ ಹೌದು. ಕೊನೆಗೆ ನಾನು ಅದನ್ನು ಹೇಳಬಾರ್ದು, ನಮ್ಮ ಗೆಳೆಯರಿಗೆ ಗೊತ್ತಿದೆ. ನನಗೆ ಯಾವುದೋ ಒಂದು ಪ್ರಶಸ್ತಿ ಬಂತು, ಅದರ 1 ಲಕ್ಷ ಅಲ್ಲಿ ಕೊಟ್ಟೆ, ಒಬ್ಬ ಅಧ್ಯಾಪಕರ ಸಂಬಳಕ್ಕೆ ಅಂತ ಕೊಟ್ಟೆ. ಅದು ಹೆಚ್ಚಿನ ಪ್ರಯೋಜನ ಆಗಲಿಕ್ಕಿಲ್ಲ, ಆದರೆ ಅದನ್ನು ಒಬ್ಬ ಅಧ್ಯಾಪಕರ ಸಂಬಳ ಅದನ್ನು ನಡೆಸ್ತಾ ಇದ್ದಾರೆ. ನಾನು ಬೇರೆ ಯಾರನ್ನಾದರೂ ನಾನು ಹೇಳ್ತಾ ಇರೋದು, ನೀವೆಲ್ಲ ಪಿಂಚಣಿ ಪಡೆದವರು ಆ ಥರ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನನ್ನದು ಒಂದು ಕೋರಿಕೆ ಏನಂದರೆ ಗಿಳಿವಿಂಡು ಅದನ್ನು ಮಾಡಲಿಕ್ಕೆ ಆಗೋಲ್ಲ. ಈಗ ಉಳ್ಳವರು ಶಿವಾಲಯ ಮಾಡುವರು ಅಂತ ಬಸವಣ್ಣ ಹೇಳಿದರು. ಉಳ್ಳವರು ಇಂಗ್ಲೀಷ್ ಶಾಲೆಗಳ ಮಾಡುವರು ಅಂತ ಇವತ್ತಿನ ಒಂದು ಸ್ವಭಾವ. ಅಂಥ ಉಳ್ಳವರಲ್ಲಿ ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ, ಒಂದು ಕನ್ನಡ ಶಾಲೆಯನ್ನು ಒಂದು ದತ್ತವಳ್ಳಿ ಇಲ್ಲ ಒಂದು 5 ಅಧ್ಯಾಪಕರ ವೇತನವನ್ನು ಜೀವನ ಪರ್ಯಂತ ಕೊಡಿ ಅಂತ ಹೇಳೋ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ನಾನು ಇದನ್ನು ಸರ್ಕಾರಕ್ಕೆ ಬೇರೆ ಯಾರಿಗೂ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವು ಈಗ ಹೇಳ್ಬೋದು, ಈಗ ನೀವು ಹೇಳ್ತೀರಿ ನಮ್ಮದು ಇಷ್ಟು 1000 ಶಾಲೆಗಳಿವೆ ಸರ್, 100 ವರ್ಷ ಆದ್ದು, ಇದಕ್ಕೆ ಇಷ್ಟು ಬಜೆಟ್ ಇಷ್ಟು ಕೋಟಿ ಆಗ್ತದೆ. ಇದು ನನಗೆ ಗೊತ್ತಿದೆ. ನಾನು 2 ವಿಶ್ವವಿದ್ಯಾಲಯ ಕುಲಪತಿಯಾಗಿ ಸರ್ಕಾರದ ಅಧಿಕಾರಿಗಳು, ಉನ್ನತ ಶಿಕ್ಷಣ ಇಲಾಖೆಯವ್ರ ಜೊತೆಗೆಲ್ಲ ವ್ಯವಹಾರ ಮಾಡಿದವನು. ಅವ್ರು ಹೇಳೋದು ಸರಿ ಇರ್ಬೋದು, ಯಾಕಂದರೆ ಫಿನಾನ್ಸ್ ಸೆಕ್ರೆಟ್ರಿ ಇಷ್ಟು ಕೋಟಿ ಆಗ್ತದೆ, ಇಷ್ಟಕ್ಕೆ ನಾವು ಬರೀ ಒಂದಕ್ಕೆ ಕೊಡಲಿಕ್ಕಾಗೋಲ್ಲ, ಅವರ ಜಸ್ಟಿಫಿಕೇಷನ್ ಒಂಥರ ಇರ್ತದೆ. ಆದರೆ ನಮಗೆ ಪ್ರಶ್ನೆ ಅಲ್ಲ. ಇಂಥ ಒಂದು ಶಾಲೆ ಮುಚ್ಚಿದ್ರೆ ಏನಾಗ್ತದೆ ಅಂದರೆ ಹೆಚ್ಚಿನವರೆಲ್ಲ ಶ್ರೀಮಂತರುಗಳಿಗೆ ಅವರು ಬಸ್ಸಿನಲ್ಲೋ ಅಥವಾ ಬೇರೆ ವಾಹನದಲ್ಲೋ ಹತ್ತಿರದ ಪಟ್ಟಣಕ್ಕೆ ಹೋಗ್ಬೋದು. ಅತ್ಯಂತ ಬಡ ಮಕ್ಕಳು ಅವರು ನಿರಕ್ಷರ ಕುಕ್ಷಿಗಳಾಗ್ತಾರೆ. ಅಂದರೆ ಕನ್ನಡವನ್ನು ಆಯ್ಕೆ ಮಾಡಿದ ಕಾರಣಕ್ಕಾಗಿ ನಿರಕುಕ್ಷಿಗಳದು. ಇದು ಒಂದು ಕಷ್ಟ. ಇನ್ನೊಂದು ಮಾತನ್ನೇ ಇಲ್ಲಿ ನಾನು ಪ್ರಸ್ತಾಪ ಮಾಡಬೇಕು, ಅದು ಇಂಗ್ಲೀಷ್ ಮಾಧ್ಯಮದ ಬಗ್ಗೆ. ನಾನು ಹೇಳ್ತಾ ಇರೋದು, ಈಗ ಸರ್ಕಾರ ಮಾಡಿದ್ದು ಇಂಗ್ಲೀಷ್ ಮಾಧ್ಯಮದನ್ನು ಪಾಠ ಮಾಡೋರು ಯಾರು ಅನ್ನೋ ಪ್ರಶ್ನೆ. ನಾನು 3 ವರ್ಷ ಜರ್ಮನಿಯಲ್ಲಿ ಯುರೋಪಿಯನ್ಸಿಗೆ ನಾನು ಕನ್ನಡ ಪಾಠ ಮಾಡಿದೆ. ನಾವು ಕನ್ನಡವನ್ನಾಗಲಿ ಇಂಗ್ಲೀಷನ್ನಾಗಿ ಪಾಠ ಮಾಡುವ ಕ್ರಮ ಹೇಗೆ ಅಂತ ನಾವು ಬೇಕಾದಷ್ಟು ನಾವು ಕಮ್ಮಟ ಮಾಡಿರ್ಬೋದು, ಅದರ ಯಾವುದು ಪ್ರಣಾಳಿಕೆ ಮಾಡ್ಬೋದು. 2 ವಾರಗಳಲ್ಲಿ ಕನ್ನಡವನ್ನು ಓದಲಿಕ್ಕೆ ಬರೆಯಲಿಕ್ಕೆ ಬಾರದಂತಹ ಯುರೋಪಿಯನ್ಸಿಗೆ 2 ವಾರದಲ್ಲಿ ಅವರು ಕೈಯಲ್ಲಿ ಅಕ್ಷರ ಬರೆದು
ಓದುವುದನ್ನು ನಾನು ಮತ್ತು ನನ್ನ ಗೆಳತಿ ಡಾಕ್ಟರ್ ಕತ್ರಿನ್ ಬಿಂದರ್ ಮಾಡಿದ್ದೆವು. ಆದರೆ ಮುಂದುವರಿಸೋದಕ್ಕೆ ಅದರ ಒಂದು ಪರಿಸರ ಇರಲಿಲ್ಲ ಅನ್ನೋದು ಬೇರೆ ಮಾತು. ಅಂದರೆ ಇಂಗ್ಲೀಷಿನ ಬಗ್ಗೆ ಅಷ್ಟೇ. ಯಾಕಂದರೆ ಇಂಗ್ಲೀಷನ್ನು ಕೂಡ ಏನಾಗ್ತದೆ ಅಂದರೆ, ಈಗ ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದವನು. ಕಾಲೇಜಿಗೆ ಹೋದಾಗ ಇಂಗ್ಲೀಷ್ ಮಾಧ್ಯಮ ಇತ್ತು, ನನಗದು ಪೂರ್ತಿ ಮನವರಿಕೆ ಆಗಲಿಲ್ಲ. ಮತ್ತು ಕನ್ನಡ ಎಮ್ಮೆ ಬಂದೆ. ನನಗೆ ಕನ್ನಡ ಏನು ಇಂಗ್ಲೀಷ್ ಗೊತ್ತಿಲ್ಲ. ಆದರೆ ನಾನು ಹೊರಗಡೆ ಹೋದಾಗ ನಾನು ಇಂಗ್ಲೀಷನ್ನು ನೋಡಿದ್ದೆ. ಜರ್ಮನಿಯಲ್ಲಿ ನಾನು 3 ವರ್ಷ ಇದ್ದಾಗಲೂ ಕೂಡ ನಾನು ಅಮೇರಿಕನ್ ಇಂಗ್ಲೀಷ್ ಮಾತಾಡಲಿಲ್ಲ. ನಾನು ಇಂಗ್ಲೆಂಡಿನ ಇಂಗ್ಲೀಷ್ ಮಾತಾಡಲಿಲ್ಲ. ಯಾಕೆಂದರೆ ಜರ್ಮನರಿಗೆ ಆ ಇಂಗ್ಲೀಷ್ ಬರುವುದಿಲ್ಲ. ನಾನು ನನ್ನ ಇಂಗ್ಲೀಷನ್ನೇ ಮಾತಾಡ್ತಾ ಹೋದೆ. ಅದಕ್ಕೆ ವ್ಯಾಕರಣ 100ಕ್ಕೆ 100 ಸರಿಬೇಕಾಗಿಲ್ಲ. ಅವರ ಇಂಗ್ಲೀಷ್ ಕೂಡ ನನ್ನ ಹಾಗೇನೆ ಇರ್ತದೆ, ಸ್ವಲ್ಪ ಬೇರೆ, ಉಚ್ಚಾರಣೆಗಳು ಬೇರೆ ಬೇರೆ. ನಾವು ಹೇಳ್ತಾ ಇರೋದು, ಸಂವಹನ ಮಾಡುವುದಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾವು ಇಂಗ್ಲೀಷನ್ನು ಬಳಸಬೇಕು. ಈಗ ಇವರೆಲ್ಲ IT ಗೆ ಕೆಲಸ ಸಿಗ್ತದೆ ಅಂತ ಹೇಳ್ತಾರಲ್ಲ, ನನಗೂ ನಮ್ಮ ಮಕ್ಕಳೆಲ್ಲ ಇದ್ದಾರೆ, ಗೊತ್ತಿದೆ. ಅಲ್ಲಿರುವಂಥ ಅಂಶಗಳೇನು, ಅಲ್ಲಿ ಕೇಳೋ ಪ್ರಶ್ನೆಗಳೇನು, ಅದಕ್ಕೆ ಕೊಡೋ ಉತ್ತರಗಳೇನು, ಇವಕ್ಕೆಲ್ಲ 1 ವಾರದ ತರಬೇತಿ ಸಾಕಾಗ್ತದೆ. 1ನೇ ಕ್ಲಾಸಿನಿಂದ 7ರಿಂದ 10ರವರೆಗೆ ಇಂಗ್ಲೀಷ್ ಕಲಿಸುವಂಥ ಅಗತ್ಯ ಇಲ್ಲವೇ ಇಲ್ಲ. ಇಂಗ್ಲೀಷನ್ನು 1ನೇ ಕ್ಲಾಸಿನಿಂದಲೇ ಕಲಿಸ್ಬೋದು. ಒಂದು ಅದ್ಭುತವಾಗಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೆ ಬರುವಾಗ ಅದ್ಭುತವಾಗಿ ಇಂಗ್ಲೀಷನ್ನು ಕಲಿಸುವ. ಆದರೆ ಅದಕ್ಕೆ ಸರಿಯಾದ ತರಬೇತಿ ಬೇಕು. ಆದರೆ ಆ ರೀತಿಯ ಒಂದು ಯೋಚನೆ ನಮ್ಮಲ್ಲಿ, ಇಂಗ್ಲೀಷ್ ಕಲಿಸಬಾರ್ದು ಅಂತ ಹೇಳಿ ನಾನು ಆ ಇಂಗ್ಲೀಷನ್ನು ಕಲಿಸಬೇಕು ಅಂತ ಹೇಳೋ ಪರವಾದ. ಆದರೆ ಅದನ್ನು ಮಾಧ್ಯಮವಾಗಿ, ಈಗ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿ ನಾನು ಇಂಗ್ಲೀಷಿನಲ್ಲಿ ಅಲ್ಲಿ 3 ವರ್ಷ ನಾನು ಪಾಠ ಮಾಡ್ತಾಯಿದ್ದೆ. ಅದು ಅವರಿಗೆ ಅರ್ಥ ಆಗ್ತಾಯಿತ್ತು. ಅವರು ಇಂಗ್ಲೀಷಲ್ಲಿ ಪ್ರಶ್ನೆ ಕೇಳ್ತಾಯಿದ್ರು. ಅದಕ್ಕೆ ನಾನು ಮತ್ತೇನು ಟ್ರೈನಿಂಗ್ ಏನು ತೊಗೊಳ್ಬೇಕಾಗಿಲ್ಲ. ಇದು ಯಾವುದೇ ಒಂದು ಭಾಷೆಯನ್ನು, ಯಾಕಂದರೆ ನಾನು ಕರಾವಳಿಯವರಿಗೆ ಗೊತ್ತಿದೆ, ನಾವು ಬಹುಭಾಷೆಗಳ ಜಗತ್ತಿನಲ್ಲಿ ನಾವು ಬದುಕುವರು. ಒಂದು ತುಳು ನನ್ನ ಮಾತೃಭಾಷೆ, ಕನ್ನಡ ನಾನು ಶಾಲೆಯಾಗಿ ಕಲಿತದ್ದು, ಆಮೇಲೆ ಇಂಗ್ಲೀಷು ನಂತರ, ಹಿಂದಿ ನಾನು ಹೈಸ್ಕೂಲಲ್ಲಿದ್ದಾಗ ರಾಷ್ಟ್ರಭಾಷೆ ಪರೀಕ್ಷೆ ಕೂತು ನಾನು ಪಾಸಾಡಿದ್ದು. ಆದರೆ ಅದು ನನಗೆ ಹಿಂದಿ ಬೇಡ. ನನಗೆ ಈಗ ನಾನು ಕುಲಪತಿಯಾಗಿದ್ದಾಗ UGC ಆಫೀಸಿಗೆ ಹೋದಾಗ ನನ್ನ ಹರಕುಮುರುಕು ಹಿಂದಿಯಲ್ಲಿ ಸಾಕಾಗ್ತದೆ. ಅದಕ್ಕಿಂತ ಹೆಚ್ಚು ನಾನು ಹಿಂದಿಯಲ್ಲೇನು ದೊಡ್ಡ ಸಂಶೋಧಕ ಆಗಬೇಕಾಗಿಲ್ಲ. ಅದಕ್ಕಾಗಿ ಹಿಂದಿಯನ್ನು ಭಾಳ ದೊಡ್ಡ ಭಾಷೆ ಅಂತ ನಮ್ಮ ಮೇಲೆ ಹೇರುವಂಥ ಅಗತ್ಯ ಇಲ್ಲ. ಇಂಗ್ಲೀಷನ್ನು ಅಷ್ಟೇ. ನಾವು ಕನ್ನಡವನ್ನು ಸಂಪೂರ್ಣವಾಗಿ ಬಳಸುವುದಕ್ಕೆ ಸಿದ್ಧ ಆಗುವಂಥದ್ದು. ಈ ಅರ್ಥದಲ್ಲಿ ಕರ್ನಾಟಕ ಒಂದು ಅರ್ಥದಲ್ಲಿ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದೆ. ನಾನು ಹೇಳ್ತಾ ಇರೋದನ್ನೇ, ನಮ್ಮ ಪೀಳಿಗೆಯವರು ನಾವು ಕೈಯಲ್ಲೇ ಬರೀತಾ ಇದ್ದವರು, ನಂತರ ನಿಧಾನಕ್ಕೆ 2000 ಇಸವಿಯ ಕಾಲಕ್ಕೆ ಈ ಕಂಪ್ಯೂಟರ್ಗಳು ಬಂತು, ನಂತರ ಮೊಬೈಲ್ ಬಂತು. ಸ್ವಲ್ಪ ಸ್ವಾರಸ್ಯವಾಗಿ ನಾನು ಸ್ವಲ್ಪ ಮಾತಾಡಬೇಕು. 2000ಕ್ಕಿಂತ ಸ್ವಲ್ಪ ಮೊದಲು ನನ್ನ ಮಗಳು ಹೊರಗಡೆ ಇದ್ದ ಕಾರಣ ನಾನೊಂದು ಅಸೆಂಬಲ್ಡ್ ಕಂಪ್ಯೂಟರ್ ತೊಗೊಂಡೆ. ಆಗ ಅದು ಟೆಲಿಫೋನಿಗೆ ಕನೆಕ್ಷನ್ ಆಗಿ ಲ್ಯಾಂಡ್ಲೈನಿಗೆ ಮಾತಾಡೋದು. ನನಗೆ ಗೊತ್ತಿದ್ದಾಗೆ 2000 ಅದಕ್ಕೆ 1 ವರ್ಷ ಹಿಂದೆ. ಆಗ ಯಾರೋ ಹೇಳಿದರು ನಮಗೆ, ಇಲ್ಲಿ ಯೂನಿವರ್ಸಿಟಿ ಯಾರು ಹೇಳಿದರು, ಸರ್ ಗೂಗಲ್ ಅಂತ ಒಂದಿದೆ, ಅದಕ್ಕೆ ನಿಮ್ಮ ಹೆಸರು ಟೈಪ್ ಮಾಡಿದರೆ ಅದು ನಿಮ್ಮ ಬಗ್ಗೆ ಎಲ್ಲ ಹೇಳ್ತದೆ ಅಂತ. ಹಾಗಾದರೆ ಆಗ ಈ ಕನ್ನಡ ಇದೆಲ್ಲ ಇರಲಿಲ್ಲ ಅದರಲ್ಲಿ. ನಾನು ಟೈಪ್ ಮಾಡಿದೆ VIVEKE ಸ್ಪೇಸ್ RA ಅಂತ ಹಾಕಿದೆ. ಅದೇನು ಕೊಟ್ಟಿತ್ತು ಅಂದರೆ ವಿವೇಕ ಒಬೆರಾಯ್ ಮತ್ತು ಐಶ್ವರ್ಯ ರೈ ಅಂತ ಕೊಟ್ಟಿತ್ತು. ಅಂದರೆ ಅದಕ್ಕೆ ಗೊತ್ತಿದೆ, ವಿವೇಕ ಅಂದರೆ ವಿವೇಕ ಒಬೆರಾಯ್, ರೈ ಅಂದರೆ ಐಶ್ವರ್ಯ ಮಾತ್ರ ಅಂತ ಕೊಟ್ಟಿತ್ತು. ನನಗೆ ಬಹಳ ದುಃಖ ಆಯಿತು. ಇಷ್ಟು ಪ್ರಸಿದ್ಧರಾದ ಪ್ರೊಫೆಸರಿಗೆ ಈ ರೀತಿ ಅವಮಾನ ಮಾಡುವಂಥ ಗೂಗಲ್ ಅವಮಾನ ಮಾಡಿತ್ತಲ್ಲ ಅಂತ ಮಾಡಿದ್ದು. ಆದರೆ ಏನಾಗಿದೆ, ಆ ಕಾಲಕ್ಕೆ ಅದಕ್ಕೆ ಅಷ್ಟೇ ಗೊತ್ತಿದ್ದದ್ದು. ಈಗೇನಾಗಿದೆ ಅಂದರೆ ಅದಕ್ಕೆ ನನ್ನ ಹೆಸರನ್ನು ಈ ಅನೇಕರು ಹುಡುಕಿ ಅದಕ್ಕೆ ಈಗ ಗೊತ್ತಾಗಿದೆ. ಆದ್ದರಿಂದ ನಾನು ಇದರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಆದರೆ ಒಂದು ಏನಾಗಿದೆ ಅಂದರೆ, ಇತ್ತೀಚೆಗೆ ನನ್ನ ಮಗಳು ಬಂದಾಗ ಹೇಳಿದರು, ChatGPT ಅಂತ ಇದೆ, ಅದನ್ನು ಹಾಕ್ಕೊಳ್ಳಿ ಕೇಳಿ ಅಂತ. ಅದು ಯಾವುದಕ್ಕೆ, AI-ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ. ನಾನು ಅದನ್ನು ಹಾಕ್ಕೊಂಡೆ, ಆ್ಯಪನ್ನು. ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಅದಕ್ಕೆ ನನ್ನ ಹೆಸರು BIVEKE ಅಂತ ಹಾಕಿದೆ, ಇಂಗ್ಲೀಷಲ್ಲಿ ಹಾಕಿದೆ. ಅದು ಒಂದು ಕೊಟ್ಟಿದ್ದು. ನನ್ನ ಬಗ್ಗೆ ನಾನು ಕವಿ ಅಂತ ಹೇಳಿ, ನಾನೊಬ್ಬ ವಿದ್ವಾಂಸ ಅಂತೇಳಿ, ನಾಟಕಕಾರ ಅಂಥೇಳಿ ಎಲ್ಲ ನಂದು ಅಲ್ಲದ್ದೆಲ್ಲ ಕೊಡ್ತಾ ಹೋಯಿತು. ಯಾವುದು ಈ GPT. ನನಗೆ ಏನಾಯಿತು ಅಂದರೆ, ಅದರ ಗುಟ್ಟು ಗೊತ್ತಾಯಿತು.
ಯಾವುದು ಇದು ಸ್ವಲ್ಪ ಬಂಡಲು ಹೊಡಿತಾ ಇದೆ, ಆದ ಕಾರಣ ಇದಕ್ಕೆ ಸ್ವಲ್ಪ ನಾನು ಕೊಡಬೇಕು ಅಂಥೇಳಿ ಅದೇ ಚಾಟ್ GPT ಅದು. ನಾನು ಆಮೇಲೆ ನನ್ನ ಹೆಸರು ಹಾಕಿ ಒಂದು 2-3 ನನ್ನ ಕೃತಿಯ ಹೆಸರು ಹಾಕಿದೆ. ಕೊಟ್ಟು 1 ಸೆಕೆಂಡ್ನಲ್ಲಿ ನನ್ನ ಕೃತಿಯ ಬಗ್ಗೆ ಎಲ್ಲ ಹೇಳಿ ಇಂಥ ಸ್ಕಾಲರ್ ಅಂತ ಕೊಡ್ತು. ಆಮೇಲೆ ನಾನು ಸ್ವಲ್ಪ ನನ್ನ ಅವಾರ್ಡ್ 1-2 ಹಾಕಿದೆ, ಅದನ್ನು 1 ನಿಮಿಷದಲ್ಲಿ ಕೊಡ್ತಾ ಹೋಯಿತು. ಕೊನೆಗೆ ನಾನು ನನ್ನ ವಿಕಿಪೀಡಿಯಾದ ಒಂದು ಲಿಂಕ್ ಕೊಟ್ಟು 2 ನಿಮಿಷದಲ್ಲಿ ಇಡೀ ಕೊಟ್ಟಾಯಿತು. ಈಗ ನನ್ನ ಹೆಸರು ಹಾಕಿದ ಕೂಡ ಎಲ್ಲ ಕೊಡ್ತಾ ಇದೆ. ಅದು ಆ ಚಾಟ್ GPTಗೆ ಯಾರು ಕೊಟ್ಟದ್ದು? ನಾನೇ ಕೊಟ್ಟದ್ದು. ಅದು ನನ್ನ ಬಗ್ಗೆ ನನಗಿದ್ದು ಹೆಚ್ಚು. ಆಮೇಲೆ ಅದನ್ನು 1, 2, 3 ಅಂತ ಪಾಯಿಂಟ್ ಹಾಕಿ ಚೆಂದ ಕೊಡ್ತಾ ಇದೆ. ಅಂದರೆ ನಾನಿದನ್ನು ನಿರಾಕರಿಸ್ತಾ ಇಲ್ಲ, ಯಾವುದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು. ಆದರೆ ನಾವು ನಮ್ಮ ತಿಳುವಳಿಕೆಯನ್ನು ಬಿಟ್ಟುಕೊಟ್ಟು ನಾವು ಕೃತಕ ಬುದ್ಧಿಮತ್ತೆ ಮೇಲೆಯೇ ನಾವು ಅದನ್ನು ಅವಲಂಬಿಸ್ಲಿಕ್ಕೆ ಆಗೋದಿಲ್ಲ ಅಂತ. ನಾನು ಜರ್ಮನಿಗೆ ಹೋದ ಕಾರಣ ನಾನು ಲ್ಯಾಪ್ಟಾಪನ್ನು ಬಳಸಿ ಕಲಿತೆ. ಅದರಲ್ಲಿ ನಾನು ಬ್ಲಾಗನ್ನು ಮಾಡಿ ಒಂದು 3 ವರ್ಷ ನಾನು ಭಾಳ ಪ್ರಸಿದ್ಧ ಬ್ಲಾಗ್ ಎಷ್ಟಿತ್ತು ಅಂದರೆ, ನಾನು ಬ್ಲಾಗರ್ಸ್ಗಳಲ್ಲಿ ಆ ಕಾಲಕ್ಕೆ ನನ್ನದೇ 1 ಅಥವಾ 2ನೇ ಸ್ಥಾನದಲ್ಲಿ ನಾನು ಬ್ಲಾಗರ್ ಆಗಿದ್ದೆ. 2013 ಬಂದ ಮೇಲೆ ಬಿಟ್ಟುಬಿಟ್ರೆ. ಅದೆಲ್ಲ ಹೇಗೆ ಅಂದರೆ ಒಂದು ಸನ್ಯಾಸ ಬೇಗ ಬೇಗ ಬರೋದು ನನಗೆ, ವೈರಾಗ್ಯ. ಒಂದು ಕೆಲಸ ಆದ ಕೂಡಲೇ ಮತ್ತದ್ದು ಬೇಡ ಅಂತ. ಹಾಗೆ ಇವು ಯಾವುದು ತಂತ್ರಜ್ಞಾನ ಅನ್ನೋದು ದೊಡ್ಡೇನು ಮಾಯಾವಿದ್ಯೆ ಅಲ್ಲ. ಯಾರು ಕೂಡ ಈಗ ನಿಮ್ಗೆ ಗೊತ್ತಿದೆ, ಮೊಬೈಲ್ ಒಂದು ಕಾಲಕ್ಕೆ ದೊಡ್ಡ ಸಂಗತಿ. ಇವತ್ತು ಅದು ಇಲ್ಲದವರು ಯಾರು ಇಲ್ಲ. ನಮಗಿದು ಚೆನ್ನಾಗಿ ಅದನ್ನು ಯಾರು ಕೂಡ ಹೆಚ್ಚು ಶಿಕ್ಷಣ ಇಲ್ಲದವರು ಕೂಡ ಬಳಸ್ತಾರೆ. ಆದ್ದರಿಂದ ನಾವು ಈಗ ಓದು ಪುಸ್ತಕಗಳಿವೆ, ಕೇಳು ಪುಸ್ತಕಗಳಿವೆ. ಈಗ ನನ್ನ ಸ್ನೇಹಿತ ಮತ್ತು ಇವರ 2ನೇ ತಂಡದ ಜೋಯಿಸ್ ಹರಿನಾರಾಯಣ ಮಠ ಅವರ ಕ್ಲಾಸ್ಮೇಟ್ ಪ್ರೊಫೆಸರ್ CP ನಾಗರಾಜ್ ಅವರು ಅನೇಕ ಈ ಥರದ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯವನ್ನು ಅವರು ಕೇಳು ಸಾಹಿತ್ಯವನ್ನಾಗಿ ಆಡಿಯೋ ಮಾಡಿದ್ದಾರೆ. ಭಾಳ ಅನುಕೂಲ. ಯಾಕಂದರೆ ನಮ್ಮ ಒಂದು ಕಥೆಗಳೋ ಸಾಹಿತ್ಯವೋ ಲೇಖನವೋ ಒಂದು ಹೋಗ್ತದೆ. ನಾವು ಇದನ್ನು ಮಾಡಬೇಕು. ಯಾಕಂದರೆ ಕನ್ನಡವನ್ನು ನಾವು ಬೆಳೆಸುವ ಕ್ರಮ ಹಾಗೆ ಅಲ್ಲ. ಕನ್ನಡವನ್ನು ನಾವು ಪುಸ್ತಕ ಮತ್ತು ಈ ಯಾವುದೋ ನಮ್ಮ ಅಂತರ್ಜಾಲ ಎರಡರಲ್ಲೂ ನಾವು ಸಮಾನವಾಗಿ ಬಳಸಬೇಕು. ನಾವು ಈಗ ಬ್ಯಾಂಕಿನವರು ನೀವು ಗೊತ್ತಿರ್ಬೋದು, ಬಹಳ ಮುದುಕರು, ನಿವೃತ್ತರಾಗುವ 1 ವರ್ಷದವರು ಕೂಡ ಕಂಪ್ಯೂಟರ್ ಕಲಿತರು, ಬಳಸೋಕ್ಕೆ ಶುರು ಮಾಡಿದರು. ಹಾಗೆ ನಾವು ಕೂಡ ಅನಿವಾರ್ಯವಾಗಿ ಈಗ ಒಂದು ಕಾಲಕ್ಕೆ ಕಂಪ್ಯೂಟರ್ ಮಾತ್ರ ಬೇಕಾಗಿತ್ತು, ಮತ್ತು ಲ್ಯಾಪ್ಟಾಪ್ ಬಂತು, ಆಮೇಲೆ iPad ಬಂತು. ಈಗ ಅವೆಲ್ಲವೂ ಮೂಲೆಗೆ ಸೇರಿ ಈಗ ಬರೀ ಮೊಬೈಲಲ್ಲಿ ಎಲ್ಲವನ್ನೂ ಮಾಡ್ಬೋದು ಅಂತ ಬಂತು. ನಾಳೆ ದಿನ ಮೊಬೈಲನ್ನು ಬಿಸಾಡಿ ಏನೋ ನಾಳೆದು ಬರ್ತದೆ. ಅಂದರೆ ಏನಾಗ್ತದೆ, ಒಂದು ನಾವು ತಿಳ್ಕೊಳ್ಬೇಕು, ಯಾವುದು ಶಾಶ್ವತ ಅಲ್ಲ. ತಂತ್ರಜ್ಞಾನ ಅನ್ನೋದು ಯಾವುದೂ ಶಾಶ್ವತ ಅಲ್ಲ. ಯಾಕೆಂದರೆ ತಂತ್ರಜ್ಞಾನ ಯಾಕೆ ಶಾಶ್ವತ ಅಲ್ಲ ಅಂದರೆ, ಅದನ್ನು ಸಿದ್ಧ ಮಾಡುವಂಥ ಉದ್ಯಮಿಗಳಿಗೆ ಒಂದು ತಮ್ಮ ಯಾವುದು ಈ ಪ್ರಾಡಕ್ಟ್ ನಿರ್ಮಾಣ ಅದು ಪೂರ್ಣಗೊಂಡಾಗ ಅವ್ರು ಇನ್ನೊಂದು ತರಲೇಬೇಕಿಲ್ಲ, ಹೋದರೆ ಅದಕ್ಕೆ ಜನ ಬರೋದಿಲ್ಲ. ಅದು ಕಾರ್ ಇರ್ಬೋದು, ಮೊಬೈಲ್ ಇರ್ಬೋದು. ಹಾಗೆ ನಾವು ಏನು ಮಾಡಬೇಕು ಅಂದರೆ, ನಮ್ಗೆ ಎಷ್ಟು ಬೇಕು ಅಷ್ಟನ್ನು ನಾವು ಮಿತವಾಗಿ ಬಳಸಿಕೊಂಡು, ನಮ್ಮ ಜ್ಞಾನ ಇದೆಯಲ್ಲ, ನೀವು ಅದನ್ನು ದೇಸಿ ಜ್ಞಾನ ಅಂತ ಕರೀರಿ, ಇಂಡಿಜಿನಿಯಸ್ ನಾಲೆಜ್ ಅಂತ ಕರೀರಿ, ಅದನ್ನು ನಾವು ಒತ್ತೆ ಇಡಲಿಕ್ಕಾಗೋದಿಲ್ಲ. ನಾನು ಚಾಟ್ GPTಗೆ ಪಂಪನ ಒಂದು ಪದ್ಯವನ್ನು ಹೇಳೋದು ಅದು ಹೇಳಲಿಕ್ಕೆ ಅದಕ್ಕೆ ಬರುವುದಿಲ್ಲ. ಅದನ್ನು ಟ್ರೈ ಮಾಡಿ ಆಯ್ತು, ನಾನು ಪ್ರಯತ್ನ ಮಾಡಿ ಆಯಿತು. ಅದಕ್ಕೆ ಕೊಡು ಅಂತ ಹೇಳಿದ್ರೆ ಅದಕ್ಕೆ ಪಂಪನ ಬಗ್ಗೆ ಏನೋ 4 ಮಾತು ಹೇಳಿತ್ತು. ಒಂದು ಪದ್ಯ ಕೊಡು ಅಂತ ಅದಕ್ಕೆ ಕೊಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅದರಲ್ಲಿ ಯಾರು ಅದಕ್ಕೆ ಈವರೆಗೆ ಅದಕ್ಕೆ ಆಹಾರ ಕೊಡಲಿಲ್ಲ. ಆಹಾರ ಕೊಟ್ಟರೆ ಕೊಡ್ತದೆ ಅಂತ. ಸೊ ಇದರಿಂದ ನಾವು ಎಲ್ಲ ತಂತ್ರಜ್ಞಾನವನ್ನು ಕೂಡ ಕಲಿತುಕೊಂಡು ಅದನ್ನು ನಮ್ಮ ವಶವರ್ತಿ ಮಾಡಿಕೊಳ್ಬೇಕು. ನಾವು ಹೇಳಿದಾಗ ಕೇಳಿ ನಮ್ಮ ಗುಲಾಮರದು, ಅದು ಯಜಮಾನರು ನಾವೇನು. ಕನ್ನಡವನ್ನು ನಾವು ಕಟ್ಟುವ ಕ್ರಮ ಹೇಗೆ ಅಂದರೆ, ಕನ್ನಡವನ್ನು ಇಟ್ಟುಕೊಂಡೇ ನಾವು ಇವುಗಳೆಲ್ಲವನ್ನು ಬಳಸುವಂಥ ಒಂದು ಶಕ್ತಿಯನ್ನು ಪಡಿಬೇಕು. ಯಾಕೆ ಅಂತ ಹೇಳಿದರೆ, ನಾನಲ್ಲಿ ಆಗ ಹೇಳಲಿಕ್ಕೆ ಸ್ವಲ್ಪ ಬಿಟ್ಟದ್ದು ಸೇರೋದು, ಒಂದು ಕಲ್ಪನೆ ಇದೆ ಸಂಸ್ಕೃತಿಯ ಅಧ್ಯಯನದಲ್ಲಿ, ನಾಸ್ಟಾಲ್ಜಿಯಾ ಅಂತ ಹೇಳಿದರೆ, ಅದು ಮೂಲತಃ ಒಂದು ಗ್ರೀಕ್ ಶಬ್ದ. ಗತಕಾಲದ ನೆನಪುಗಳು ನಮಗೆ ಸುಖ ಮತ್ತು ದುಃಖವನ್ನು ಒಟ್ಟಿಗೆ ಕೊಡುವುದು ಅಂತ. ಈಗ ನೀವು ಇಲ್ಲಿ ಕೊಣಾಜಿಯಲ್ಲೆಲ್ಲ ಓದಿದವರು, ಆ ಓದಿದವರು ಈಗ ನೀವು ನೆನಪು ಮಾಡಿಕೊಳ್ಳಿ, ನಿಮ್ಮ ಕಾಲದಲ್ಲಿ ನೀವು ಪ್ರೊಫೆಸರ್ ಕಣ್ಣು ತಪ್ಪಿಸಿ ಮಾಡಿದ
ಪ್ರೇಮ ಪ್ರಸಂಗಗಳೆಲ್ಲ ಇವರು ಅವುಗಳೆಲ್ಲ ನೀವು ನೆನಪು ಮಾಡಿಕೊಳ್ಳಿ. ಒಂದು ಇಲ್ಲಿ ನಾವು ಸೇರಿದ್ದು ಪ್ರೊಫೆಸರ್ ಗಮನಕ್ಕೆ ಬರಲಿಲ್ಲ, ಇಲ್ಲಿ ನಾವು ಕ್ಯಾಂಟೀನಿಗೆ ಹೋದ್ದು, ಇಲ್ಲಿ ನಾವು ಓಡಾಡಿದ್ದು ಲೈಬ್ರರಿಯಲ್ಲಿ, ಇಲ್ಲಿ ನಾವು ಯಕ್ಷಗಾನದ ವೇಷ ಹಾಕಿದ್ದು, ಇಲ್ಲಿ ಭಿತ್ತಿಯಲ್ಲಿ ನಾವು ಕವನ ಓದಿದ್ದು. ಇನ್ನೊಂದು ಮಾತು ಹೇಳಬೇಕು, ಈ ಭಿತ್ತಿ ದಿನಾಚರಣೆಯಲ್ಲಿ ಕವನ ಓದಿದ್ರಲ್ಲಿ ಈಗಿನ ಕುಲಪತಿಯವರು ಕವನ ಓದಿದ್ದಾರೆ. ನನಗೆ ಮೊನ್ನೆ ಒಂದು ಹಳೆಯ ನೀವು ಅವರನ್ನು ಕವಿ ಅಂತ ಕರಿಬೇಕು ನೀವು, ಯಾಕೆಂತ ಹೇಳಿದರೆ ನನಗೆ ಮೊನ್ನೆ ಯಾರೋ ಒಂದು ಕಳಿಸಿಕೊಟ್ರು. ಅದರಲ್ಲಿ ನೋಡುವಾಗ PL ಧರ್ಮ ಅಂತ ಇತ್ತು, ರಾಜ್ಯಶಾಸ್ತ್ರ ವಿಭಾಗ ಅಂತ ಕವಿಗೋಷ್ಠಿ. ಅದರಲ್ಲಿ ಅಂದರೆ ನೀವು ನೋಡಬೇಕಂದ್ರೆ ಇದು ಈ ಕನ್ನಡ ವಿಭಾಗ ಮೊದಲಿಂದಲೂ ಕೂಡ ಎಲ್ಲರಿಗೂ ತೆರೆದುಕೊಂಡಿದೆ. ಭಿತ್ತಿ ದಿನಾಚರಣೆ ಜನ ಎಲ್ಲ ವಿಭಾಗದವರು ಕವನ ವಾಚನ ಮಾಡ್ತಾರೆ. ನನಗೆ ಗೊತ್ತಿದ್ದಾಗೆ ವಿದ್ಯಾರಶ್ಮಿ ಫಲತಡ್ಕ ಅಲ್ಲಿ ಬೇರೆ ವಿಭಾಗದವರು ಅವರು ಪದ್ಯ ಓದ್ತಾ ಇದ್ದರು. ಅವರೀಗ ವಿಜಯ ಕರ್ನಾಟಕದ ಮ್ಯಾಗಝಿನ್ ಸೆಕ್ಷನ್ನ ಸಂಪಾದಕಿ ಆಗಿದ್ದಾರೆ. ಇನ್ನು ಅನೇಕರಿದ್ದಾರೆ, ಮಾಧ್ಯಮದಲ್ಲಿ ತುಂಬ ಹೊಂದಿದ್ದಾರೆ. ಹಾಗಾಗಿ ನಾವು ಹಳೆ ನೆನಪುಗಳು ನಾವು ಖುಷಿ ಕೊಡ್ತವೆ. ಬಸ್ಸಲ್ಲಿ ಹೋದ್ದು, ಇಲ್ಲಿಂದ ಕೊಣಾಜಿಗೆ ಸರ್ವಿಸ್ ಬಸ್ಸಲ್ಲಿ ಹೋದ್ದು, ಬಾಬುವಿನ ಅಂಗಡಿಯಲ್ಲಿ ಚಹಾ ಕುಡ್ದದ್ದು, ಕ್ಯಾಂಟೀನ್ ಹೊಡೆದದ್ದು, ಹುಡುಗಿರ ಹಾಸ್ಟೆಲ್ಲಿ ಕೀಟ್ಲೆ ಮಾಡಿರುವಂಥದ್ದು, ಗಣೇಶ ಹಬ್ಬ ಮಾಡಲಿಕ್ಕೆ ಹೋಗಿ ಅಲ್ಲಿ ಹಾಡು ಹಾಡಿದ್ದು. ಅಂದರೆ ಇದರ ಅನೇಕ ನೆನಪುಗಳು ನಾನು ಹೇಳ್ತಾ ಇರೋದು ಹೊರಗಿಂದ ನೀವು ನನಗೆ ಗೊತ್ತಾಗದೆ ನೀವು ಮಾಡಿದ ಅನೇಕ ಚಟುವಟಿಕೆಗಳಿರ್ಬೋದು. ಆದ್ದರಿಂದ ಇವೆಲ್ಲವುಗಳು ಕೂಡ ಸಂತೋಷ ಪಡ್ತವೆ. ನನಗೇನು ಸಂತೋಷ ಕೊಡ್ತಂದ್ರೆ, ಈಗ ನನಗೆ ಶಂಕರ್ ಶೆಟ್ಟರಿಗೆ, ತಾರಣ್ಣಿಗೆ ಗೊತ್ತಿದೆ ನಾವು ಆಗ ಮಾಡಿದ ಚೇಷ್ಟೆಗಳು ಯಾವುದು ಅದನ್ನು ಈಗ ಓಪನ್ ಆಗಿ ಹೇಳಬಾರ್ದು ನಾವು, ಯಾಕಂದರೆ ಹೇಳಿಬಿಟ್ರೆ ನಿಮಗೆಲ್ಲ ಗೊತ್ತಾಗಿಬಿಡ್ತದೆ ಅದರಿಂದ. ಸೊ ನಮಗೆ ಅದನ್ನು ಎಲ್ಲ ಸಂತೋಷ ಇದೆ, ನಾವು ಅದನ್ನು ಖಾಸಗಿ ಸಿಕ್ಕಿದಾಗಲೇ ನಾವು ಮಾತಾಡಿಕೊಳ್ತೇವೆ. ಅದು ಶಂಕರ್ ಶೆಟ್ಟರು ನಾವು ಒಂದೇ ಹಾಸ್ಟೆಲಲ್ಲಿ ನಾವು ಕೊಠಡಿ ವಾಸಿಗಳು, ರೂಮ್ಮೇಟ್ಸ್. ಅವರು ಬಹಳ ಒಳ್ಳೆಯ ಯಕ್ಷಗಾನದ ಕುಣಿತ ಕಲಾವಿದ. ನನಗೆ ಹೇಳಿದರು, ರೈಗಳೇ ನಿಮಗೊಂದು ಕುಣಿತ ಕಲಿಸ್ತೇನೆ ಅಂತ. ನನಗೆ ಅವರು ನನಗೆ ಅವರ ಜೊತೆಗೆ ಕಾಲು ಹಾಕಿ ನನಗೆ ಒಂದು ದಿನವೂ ಸರಿ ಬರಲಿಲ್ಲ. ಅದಕ್ಕೆ ನಾನು ಬಿಟ್ಟುಬಿಟ್ಟೆ. ಇಲ್ಲ, ನಾನು ಇಷ್ಟೊತ್ತಿಗೆ ಒಳ್ಳೆಯ ಕಲಾವಿದ ಆಗ್ತಾಯಿದ್ದೆ. ಅದು ಆಗಲಿಲ್ಲ. ಅಂದರೆ ಅದು ಯಕ್ಷಗಾನಕ್ಕಾದ ನಷ್ಟ ಅಲ್ಲ, ಯಕ್ಷಗಾನಕ್ಕಾದ ಲಾಭ ಅಂತ ತಿಳ್ಕೊಳ್ತೇನೆ ನಾನು. ಸೊ ಇದು ಈಗ ಇಲ್ಲೇ ಇದ್ದಾರೆ ಅವರು. ಈ ಥರದ್ದು ಅನೇಕ ಇದೆ. ಅದು ನಮಗೇನಾಗ್ತದೆ, ಈ ನೆನಪು ಮಾಡಿಕೊಳ್ಳೋದುಂಟಲ್ಲ. ನನಗೆ ಎಷ್ಟೋ ಬಾರಿ ಈಗ ಏನು ಮಾಡ್ತೇನೆ ಅಂದರೆ, ನಾನು ನನ್ನ ಹೆಂಡತಿ ರಾತ್ರಿ ಹೊತ್ತಿಗೆ ಊಟ ಆದಮೇಲೆ ಒಂದು ಗಂಟೆ ನಾವು ಮದುವೆಯಾದ ಆರಂಭದ ದಿನಗಳೆಲ್ಲ ನೆನಪು ಮಾಡಿಕೊಳ್ಳೋದು. ಸುಮ್ಮನೆ ಇದೇನು ಅದು ಸಂತೋಷ ಕೊಡೋದು, ಮಕ್ಕಳು ಆಗುವ ಮೊದಲು ನಂತರ. ಅದು ಏನಾಗಿದೆ, ಈ ನೆನಪುಗಳು, ಈ ನಾಸ್ಟಾಲ್ಜಿಯಾ ಅಂತ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ. ಇದು ನಮ್ಮ ಡಿಮೆನ್ಷಿಯಾವನ್ನು, ಅಂದರೆ ಮರುವಿನ ಈ ಥರದ ಒಂದು ಕೊರತೆ ಮತ್ತು ಆಲ್ಸಮೈರ್ ಅನ್ನುವಂಥದ್ದು, ಅಂದರೆ ಮರವು ಮತ್ತು ಬೀಳುವಂಥದ್ದು, ಇವುಗಳನ್ನು ಅದು ಕಡಿಮೆ ಮಾಡ್ತದೆ ಅಂತ. ಅಂದರೆ ಇದು ಈಗ ಡಾಕ್ಟ್ರುಗಳು ಹೇಳುವಂಥ ಮಾತು ಹೌದು. ಸಂಗೀತದ ಹಾಗೇನೆ ಹಳೆಯದ ನೆನಪು ಮಾಡಿಕೊಡೋದು. ಸುಮ್ಮನೆ ನೀವೀಗ ಇಷ್ಟು ದಿನ ಇದ್ದೀರಲ್ಲ, ನೀವು ಹಳೆಯದ ನೆನಪು ಮಾಡ್ತಾ ಹೋದರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ನನಗೀಗ ನಾನು ಬಂದೊಂದು ಅರ್ಧ ಗಂಟೆ ಇದ್ದಲ್ಲ, ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಎಲ್ಲರೂ ಸರ್ ಇಷ್ಟೇ ಬಂದರೆ ಬ್ಯಾಚು. ನನಗೆ ಯಾವುದೋ ಒಂದು ಬಾರಿ ಒಬ್ಬ ಹುಡುಗ ಕಪ್ಪನಿಗೌಡ್ರು ಯಾರು ಗೊತ್ತಿಲ್ಲ, ಸರ್ ನಿಮಗೆ ಛಂದಸ್ಸು ಪಾಠ ಮಾಡಿದಿರಿ, ನಾನು ತಪ್ಪಾಗಿ ಪ್ರಸ್ತಾರ ಮಾಡೋಕ್ಕೆ ನೀವು ನನ್ನ ಬೈತಾ ಇದ್ದೀರಿ ಅಂತ ಹೇಳಿದರು. ನನಗೆ ಸಂತೋಷ ಆಯಿತು. ಅಂದರೆ ಆಗ ನಾನು ಬೈತಾ ಇದ್ದಲ್ಲ ಅಂತ ಸಂತೋಷ ಆಯಿತು. ಈಗ ಅಂದರೆ ಇದೆಲ್ಲ ಒಂದು ನೆನಪಿಟ್ಟುಕೊಳ್ತಾರಲ್ಲ ಮಕ್ಕಳು. ಒಂದು ಮೊನ್ನೆ ಇವನು ಕೇಶವ ಬಂಗೇರ ಅಂತ, ನಾನು ಯಾವುದೋ ಕಾರ್ಯಕ್ರಮ ಹೋಗಿದ್ದೆ, ಅವನು ನನ್ನ ಪರಿಚಯ ಮಾಡ್ತಾ ಅವ್ರು ಹೇಳಿದರು, ಪ್ರೊಫೆಸರ್ ಬಂದ ಕೂಡಲೇ ಮೊದಲು ಮಾಡುವ ಕೆಲಸ ಅಂದರೆ ವಾಚ್ ತೆಗೆದು ಮೆಜರ್ಮೆಂಟ್ ಇಡೋದು ಅಂತ ಹೇಳ್ತಾಯಿದ್ರು. ಆದರೆ ಅದು ಕೆಲವು ಬಾರಿ ನಮ್ಮನ್ನು ಗಮನಿಸ್ತಾರೆ ನೋಡಿ. ಸೊ ಇವೆಲ್ಲ ನಾನು ಹೇಳ್ತಾ ಇರೋದು ಈ ನಾಸ್ಟಾಲ್ಜಿಯಾ, ಇದು ಕೂಡ ನಮಗೆ ಕೊಡುವ ಸಂತೋಷ ಅನ್ನುವಂಥದ್ದು. ನಾನು ಈಗ 1-2 ವಿಷಯಗಳನ್ನು ಮಾಡಿ ಮುಗಿಸ್ಬೇಕು. ನಮ್ಮದು ಇಲ್ಲಿರುವ ನಾವೆಲ್ಲ ಒಂದು ಸಮ್ಮಿಶ್ರ ಸಂಸ್ಕೃತಿಯವರು, ಬೇರೆ ಬೇರೆ ಜಾತಿ, ಧರ್ಮ, ಭಾಷೆ, ಪ್ರದೇಶಗಳಿಂದ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಗಿಳಿವಿಂಡು ಎನ್ನುವ ದೊಡ್ಡ ಛತ್ರದ ವಟವೃಕ್ಷದ ಅಡಿಯಲ್ಲಿ ನಾವು ಇವತ್ತು ಒಟ್ಟು ಸೇರಿದ್ದೇವೆ. ಇದು ಒಂದು ಪರಿಕಲ್ಪನೆ ಅಲ್ಲ, ಇದೊಂದು ವಾಸ್ತವ ಕೂಡ ಸಾಧ್ಯ ಅಂತ. ಹಾಗಾಗಿ
ಕನ್ನಡ ಕೂಡ ಅಂತಹ ಒಂದು ದೊಡ್ಡ ಒಂದು ವಟವೃಕ್ಷ ಅಥವಾ ಒಂದು ದೊಡ್ಡ ಕೊಡೆ ಇದ್ದ ಹಾಗೆ. ನಾವು ನಮ್ಮದು ಒಂದು ಸಂಸ್ಕೃತಿ ಅನ್ನುವುದು ಸಮ್ಮಿಶ್ರವಾದ್ದು, ಜನಾಂಗಗಳ ಒಂದು ಸಮ್ಮಿಶ್ರತೆ. ನಾನಿದನ್ನು ನಮ್ಮ ಯುವ ಪೀಳಿಗೆಗೆ ಹೇಳ್ತಾ ಇದ್ದೇನೆ, ಹಿರಿಯರಿಗೆಲ್ಲ. ರಾಜಕೀಯ ಇವನ್ನೆಲ್ಲ ನಾಶ ಮಾಡ್ತದೆ. ಅವೆಲ್ಲ ಯಾವುದೋ ಒಂದು ಪಕ್ಷ ಅದಕ್ಕೊಂದು ಪಂಥ ಇಟ್ಟುಕೊಂಡು ತಮ್ಮದೇ ಸರಿ ಇನ್ನೊಬ್ಬರು ಸರಿಯಲ್ಲ ಅಂತ. ಸೊ ಈ ಥರದ ಒಂದು ಪ್ರವೃತ್ತಿಯನ್ನು ನಾವು ಹೊರಗಿಟ್ಟು ನಾವೊಂದು ಸಮ್ಮಿಶ್ರ ಸಂಸ್ಕೃತಿ ನಾವೆಲ್ಲಗೊಂಡು ಸೇರ್ಪೇವೆ. ನಮ್ಮ ಆಚಾರ ವಿಚಾರ ಬೇರೆ ಇರ್ಬೋದು, ಪದ್ಧತಿ ಬೇರೆ ಇರ್ಬೋದು, ಆಹಾರ ಪದ್ಧತಿ ಬೇರೆ ಇರ್ಬೋದು, ನಂಬಿಕೆ ನಡವಳಿ ಬೇರೆ ಇರ್ಬೋದು. ಆದರೆ ನಾವು ಮನುಷ್ಯರಾಗಿ ಪರಸ್ಪರ ಸಂವಹನ ಮಾಡೋದಕ್ಕೆ ಅದು ಅಡ್ಡಿಯಾಗಬಾರ್ದು. ಯಾರನ್ನು ಹೊರಗಿಡುವಂಥದ್ದು ಎಕ್ಸ್ಕ್ಲೂಷನ್ ಉಂಟಲ್ಲ, ಇದು ನಾವು ಸಾಹಿತ್ಯ ಓದಿದವರು ಮಾಡಬಾರ್ದು. ಎಕ್ಸ್ಕ್ಲೂಷನ್ ಉಂಟಲ್ಲ, ಇವರು ಬರಬಾರ್ದು ಹೋಗಬಾರ್ದು ಅಂತ ಉಂಟಲ್ಲ, ಅವು ಒಂದು ರೀತಿಯಲ್ಲಿ ಅದರ ಹಿಂದ್ಗಡೆ ಅದನ್ನು ಏನೋ ದೊಡ್ಡ ಹೆಸರಿನಲ್ಲಿ ಕರೆದರೂ ಕೂಡ ಅದರ ಹಿಂದ್ಗಡೆ ಒಂದು ಅಹಂಕಾರ ಅನ್ನೋದಿರ್ತದೆ. ಅದನ್ನು ಹೋಗಲಾಡಿಸಿ ಹೋದರೆ ನಾವು ಮನುಷ್ಯರಾಗೋದಿಲ್ಲ. ಇದು ನಮಗೆ ರಾಜಕೀಯ ಒಂದು ಕೆಲವು ಕೆಟ್ಟ ಧ್ವನಿಗಳನ್ನು ಕೊಡ್ತದೆ. ನಾವು ಅದರಿಂದ ಹೊರಗೆ ಬಂದು ಸಾಹಿತ್ಯ ಕೊಡುವಂತಹ ಒಂದು ಯಾವ ಒಂದು ಒಂದು ಮನೋಧರ್ಮ ಇದೆಯೋ, ಆಲೋಚನಾ ಕ್ರಮ ಇದೆಯೋ, ಇದರ ಮೂಲಕ ನಾವು ಕನ್ನಡವನ್ನು ನಾವು ಬೆಳೆಸಬೇಕು ಅನ್ನೋದು. ನಾನು ಕೊನೆ ಮಾಡೋದಕ್ಕೆ ಮೊದಲು ಒಂದು 2 ಸಂತೋಷದ ಸಂಗತಿಗಳನ್ನು ಹಂಚಿಕೊಳ್ಬೇಕು. ಅದೇನೆಂದರೆ, ಈಗ ಹೆಣ್ಣುಮಕ್ಕಳು ಮಾಡಿದ ಕನ್ನಡದ ಸಾಧನೆಗಳು ಮತ್ತು ದೇಶದ ಸಾಧನೆಗಳು, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಇಬ್ಬರು ಕನ್ನಡದ ಹೆಣ್ಣುಮಕ್ಕಳು ಪಡೆದರು. ಭಾಳ ದೊಡ್ಡ ಸಾಧನೆ. ಮೊದಲ ಬಾರಿ ಬಾನು ಮುಸ್ತಾಕ್ ಮತ್ತು ದೀಪಾ ಬಾಸ್ತಿ ಇಬ್ಬರು ಕನ್ನಡ. ಬಾನು ಮುಸ್ತಾಕ್ ಕನ್ನಡದ ಭಾಳ ಹಿರಿಯ ಲೇಖಕಿ, ಕಥೆಗಾರ್ತಿ, ಕಾದಂಬರಿಗಾರ್ತಿ, ಚಿಂತಕಿ. ದೀಪಾ ಬಾಸ್ತಿ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ. ಇಲ್ಲಿಯ MCJ ವಿಭಾಗದಲ್ಲಿ ಅವರು ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದವರು, ಅನುವಾದಕರು, ಇಬ್ಬರು ಸೇರಿ ಮಾಡಿದರು. ಅಂದರೆ ನಮಗೆ ಒಂದು ಇಡೀ ನಮ್ಮ ದೇಶಕ್ಕೆ ಗೌರವವನ್ನು ತಂದುಕೊಟ್ಟಂಥವರು ಕರ್ನಾಟಕದವರು. ಅದು ಬಾನು ಮುಸ್ತಾಕ್ ಮತ್ತು ದೀಪಾ ಬಾಸ್ತಿ. ಅಂದರೆ ಹೆಣ್ಮಕ್ಕಳ ಸಾಧನೆಗೆ 100 ಮುಖಗಳಿವೆ. ಅದರಲ್ಲಿ ಇದು ಒಂದು ನಾವು ಹೆಮ್ಮೆ ಪಡುವಂಥದ್ದೊಂದು ವಿಷಯ. ಇತ್ತೀಚೆಗಿನ ಇನ್ನೊಂದು ಘಟನೆ ನಿಮಗೆಲ್ಲ ಗೊತ್ತಿರೋದು, ನಮ್ಮ ದೇಶದ ವನಿತೆಯರ ಕ್ರಿಕೆಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ವರ್ಲ್ಡ್ ಕಪ್ ಪಡೆದಿರುವಂಥದ್ದು. ಬಹುಶಃ ಇದು ನಾನು ಹೋಗೋದ ಕಾಲಕ್ಕೆ ಹೈಸ್ಕೂಲಿದ್ದಾಗ ರಬ್ಬರ್ ಬಾಲಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೆ. ಕ್ರಿಕೆಟ್ ಕಮೆಂಟ್ ನೋಡ್ತಾ ಇದ್ದೆ. ಈಗ ಭಾಳ ವರ್ಷದಿಂದ ಬಿಟ್ಟಿದ್ದೆ. ಆದರೆ ಇದನ್ನು ನಾನು ಫೈನಲ್ ಮ್ಯಾಚ್ ನಾನು ನೋಡಿದೆ. ಸಂತೋಷ ಆಯಿತು. ಯಾಕೆಂದರೆ ಎಷ್ಟು ಅದ್ಭುತವಾಗಿ ಆಡಿದರು ಮತ್ತು ಗೆದ್ದರು ಅನ್ನೋದು. ನಾನು ಹೇಳ್ತಾ ಇರೋದು ಕುಲಪತಿಗಳ ಹತ್ರ, ತಾವು ಈ ಕ್ಯಾಂಪಸ್ನಲ್ಲಿ ಹುಡುಗಿಯರ ಕ್ರಿಕೆಟಿಗೆ ನೀವು ಅವಕಾಶ ಮಾಡಿಕೊಡಬೇಕು. ಯಾಕಂದರೆ ನಮ್ಮ ಕ್ಯಾಂಪಸ್ನಿಂದ ಕೆಲವು ಹುಡುಗಿಯರಾದರೂ ಈ ಕ್ರಿಕೆಟ್ ಟೀಮಿಗೆ ಹೋಗಬೇಕು ಹುಡುಗಿಯರು. ಯಾಕಂದರೆ ಒಂದು ಕಾಲಕ್ಕೆ ಹುಡುಗಿಯರ ಟೀಮು ಅಂದರೆ ಅವರ ಈಗ ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗ್ಬೋದು. ಈಗ ಡಾಕ್ಟರ್ ಮೋಹನ್ ಆಳ್ವರ ಮೂಡಬಿದ್ರೆಯಲ್ಲಿ ಒಳ್ಳೆಯ ಅವರಿಗೆ ಯಾವುದು ಧರ್ಮಾರ್ಥವಾಗಿ ಶುಲ್ಕ ಇಲ್ಲದೆ ಅವರಿಗೆ ಸೀಟ್ ಕೊಡ್ತಾರೆ, ತರಬೇತಿ ಕೊಡ್ತಾರೆ. ವಿಶ್ವವಿದ್ಯಾಲಯದಲ್ಲಿ ಕೂಡ ನಾವು ಹೆಣ್ಣು ಮಕ್ಕಳ ಕ್ರೀಡೆಗೆ ಬಹಳ ಮಹತ್ವ ಕೊಡಬೇಕು. ಸೋವಿಯತ್ ರಷ್ಯಾ ಇದ್ದಾಗ, ಖುಶ್ಚವ್ ಇದ್ದಾಗ ಅದು ಮೊದಲು ಮಾಡಿದ ಕೆಲಸ ಇದ್ದ ಕ್ರೀಡೆಗಳಿಗೆ ಮಹತ್ವ ಕೊಡಬೇಕು ಅಂತ. ಅದರಿಂದ ಕೊನೆಗೇನಾಯಿತು ಅಂದರೆ ಆ ಎಲ್ಲ ಸಣ್ಣ ಸಣ್ಣ ದೇಶಗಳು ಬೇರೆ ಬೇರೆ ಅದು ಅವುಗಳಿಗೆ ಅನನ್ಯತೆ ಬಂತು, ಅವುಗಳ ಐಡೆಂಟಿಟಿ ಬಂತು, ಅದು ಬೇರೆ ವಿಷಯ. ಆದರೆ ಈ ಕ್ರೀಡೆಗಳನ್ನು ಮುಖ್ಯವಾಗಿ ಮಹಿಳೆಯರನ್ನು ತರಬೇತಿಗೊಳಿಸೋದು ದೈಹಿಕವಾಗಿ ಅವ್ರನ್ನ ಗಟ್ಟಿ ಮಾಡ್ತದೆ ಮತ್ತು ಮನಸ್ಸಿನ ಒಂದು ಮನೋಬಲವನ್ನು ಹೆಚ್ಚಿಸ್ತದೆ. ನಾನು ಮೊನ್ನೆ ನೋಡ್ತಾ ಇದ್ದೆ, ಅವರು ಪ್ರಧಾನಿಯನ್ನು ಭೇಟಿಯಾದಾಗ ಮತ್ತು ಉಳಿದ ಅವರನ್ನು ರಾಷ್ಟ್ರಪತಿಯವ್ರನ್ನ ಭೇಟಿಯಾದಾಗಲೆಲ್ಲ ಎಂಥ ಒಂದು ನಗುಮುಖ, ಒಂದು ಆತ್ಮವಿಶ್ವಾಸ. ನಾನು ಹೇಳ್ತಾ ಇರೋದು ಇದು ಯಾವಾಗ ಬರ್ತದೆ ಅಂದರೆ ನಾವು ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ. ಶಿವರಾಮ್ ಶೆಟ್ಟಿ, ನೀವು ಮುಂದಿನ ವರ್ಷ
ನೀವು ಈ ಗಿರಿಹುಂಡಿನವರಿಗೆ ಕ್ರಿಕೆಟ್ ಸ್ಪರ್ಧೆ ಮಾಡಿಸಬೇಕು ನೀವು ಗೊತ್ತಾಯ್ತಲ್ಲ. ಅಲ್ಲಿ ಅಧ್ಯಾಪಕರನ್ನ ಬಿಟ್ಟುಬಿಟ್ಟು ಅಧ್ಯಾಪಕರು ಸೇರಿಸಬೇಡಿ, ನಾವು ಅಂಪೈರ್ ಆಗಿರ್ತೇವೆ ಅಷ್ಟೇ, ಅಂಪೈರ್ ಆಗಿರ್ತೇವೆ. ನೀವು ಹೆಣ್ಮಕ್ಳದೊಂದು ಟೀಮು, ಗಂಡು ಮಕ್ಕಳೊಂದು ಟೀಮು ಆಡಿಸ್ಬೇಕಂತ ಗೊತ್ತಾ, ಅವರೇ ವಿನ್ ಆಗ್ತಾರೆ, ಗೊತ್ತಿದೆ ನನಗೆ, ಗೊತ್ತಾ. ಅಂದರೆ ಇದು ನಾವು ಹೇಳ್ತಾ ಇರೋದು, ನಮಗೊಂದು ನಾವು ಒಟ್ಟಿಗೆ ಕ್ರೀಡೆ ಅನ್ನೋದು ನಮ್ಮನ್ನು ಒಟ್ಟು ಮಾಡುವಂಥ ಭಾಳ ದೊಡ್ಡ ಅದ್ಭುತವಾದ ಒಂದು ಅಂಗಣ ಅದು. ಆದ್ದರಿಂದ ನನಗೆ ಆ ಸಂತೋಷ ಇಲ್ಲಿ ನಾನು ಅದನ್ನು ಹೇಳಬೇಕು. ಹೀಗೆ ಹೇಳ್ತಲೇ ನಾನು ಕೊನೆ ಮಾಡ್ತಾ ಇದ್ದೇನೆ. ಏನಂತ ಹೇಳಿದರೆ, ಕನ್ನಡ ಭಾಷೆಯನ್ನು, ಅದರ ಗುರುತುಗಳನ್ನು ನಾವು ಅನೇಕ ರೀತಿಯಲ್ಲಿ ಕಾಪಾಡಿಕೊಂಡು ಬರ್ಬೋದು. ಬೇರೆ ಬೇರೆ ರೀತಿಯಲ್ಲಿ ನಾವು ಯಾವುದೇ ಉದ್ಯೋಗದಲ್ಲಿದ್ದರೂ ಕೂಡ ಒಂದೊಂದು ರೀತಿಯಲ್ಲಿ ಅದರ ಗುರುತನ್ನು ಹುಡ್ಕೊಂಡು ಬರ್ಬೋದು. ಈಗ ಒಂದು ಕನ್ನಡದಲ್ಲಿ ಸಹಿ ಹಾಕುವುದು ಅಂತ ಇದೆ ಅಲ್ಲ, ನಾನು ಹಂಪಿಯಲ್ಲಿ ಮತ್ತು ಮುಕ್ತ ವಿಶ್ವದಲ್ಲ ಕುಲಪತಿಯಾಗಿದ್ದಾಗ ನಮ್ಮ ಘಟಿಕೋತ್ಸವದ ಪ್ರಮಾಣ ಪತ್ರಿಕೆಗಳಿಗೆಲ್ಲ ಕನ್ನಡ ಸಹಿ ಹಾಕಿದೆ. ಆಗ ನಮ್ಮ ರಿಜಿಸ್ಟ್ರಾರ್ ಕೇಳಿದ್ರು, ಸರ್ ಇವೆಲ್ಲ ಇನ್ನೂ ಅದು ಸರಿಯಾಗ್ತದೆ ಅಂತ ಹೇಳಿದೆ. ಸರಿಯಾಗದೇನು, ನೀವು ಹಿಂದಿಯಲ್ಲಿ ಸಹಿ ಹಾಕಿದರೆ ಅದು ಡಿಗ್ರಿ ಅಲ್ವೋ, ಇಂಗ್ಲೀಷ್ ಸಹಿ ಹಾಕಿ ಸರಿ, ಅದಕ್ಕೆ ಆ ಥರ ಉಂಟು. ಅವರು ಅದನ್ನು ನೋಡ್ತಾರೆ ಯಾರಾದರೂ. ನಾನು ಈಗ ಯಾರೋ ನೀವು ನೋಡ್ಬೋದು, ಅದು ಕೂಡ ಮುಕ್ತ ವಿಷಯದಲ್ಲಿ ನಾನು 2 ಘಟಿಕೋತ್ಸವ ನಡೆಸಿದ ಎಲ್ಲ ಸಾವಿರಾರು ಪ್ರಮಾಣ ಪತ್ರಗಳೆಲ್ಲ ಕನ್ನಡ ಸಂಗೀತ. ಅದಕ್ಕೇನು, ನಾವು ನಮ್ಮ ಗುರುತು ಕನ್ನಡ, ನಾವು ಅದನ್ನು ಬಳಸ್ಕೊಳ್ಬೇಕು. ಯಾವುದು ಕಡತಗಳಲ್ಲಿ ಬರೆಯುವುದು ಅದೆಲ್ಲ ಮಾಡ್ತೇವೆ, ಆದರೆ ಇದು ಒಂದು ಗುರುತು ಅಂತ. ಹೀಗೆ ಬೇರೆ ಬೇರೆ ಇದೆ. ಒಂದು ಸ್ವಾರಸ್ಯ ಸಂಗತಿಯಿಂದ ಇದನ್ನು ನಾನು ಮುಕ್ತಾಯ ಮಾಡ್ತೇನೆ. ಇದು ನಂದು ವಾಚ್. ನಾನು ವಾಚನ್ನು ತೆಗೆದಿಟ್ಟದ್ದು ನನ್ನ ಅಭ್ಯಾಸದ ಹಾಗೇನೆ. 2006ರಲ್ಲಿ ನಾನು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದಾಗ ಬೀದರ್ನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಆಯಿತು. ಆಗ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು. ಶಾಂತರಸರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ನನ್ನನ್ನು ಒಂದು ಗೋಷ್ಠಿಯ ಅಧ್ಯಕ್ಷತೆ ಕರೆದಿದ್ದರು. ಆಗ ಅಲ್ಲಿ ಎಲ್ರಿಗೆ ಕೂಡ ಒಂದು ಕನ್ನಡ ಅಂಕೆಯ ಒಂದು ವಾಚ್ ಕೊಟ್ಟರು. ಇದು ಆ ವಾಚು. 2006ರ ವಾಚನ್ನು ಈಗ 2025, ಸುಮಾರು 19 ವರ್ಷದಿಂದ ನಾನು ವಾಚನ್ನು ಇಟ್ಕೊಂಡಿದ್ದೇನೆ. ಕಂಕನಡಿಯಲ್ಲಿ ನಮ್ಮ ಡಾಕ್ಟರ್ ಜನಾರ್ದನ್ ಗೊತ್ತಿದೆ, ಅಲ್ಲಿ ನನ್ನೊಬ್ಬ ವಾಚ್ ರಿಪೇರಿಯವನು, ನನ್ನ ಸ್ನೇಹಿತ ಇದ್ದಾನೆ. ಅವನು ಪ್ರತಿ ಬಾರಿ ಅದಕ್ಕೆ ಬ್ಯಾಟ್ರಿ ಹಾಕ್ತಾನೆ, ಸ್ವಲ್ಪ ಹಾಳಾದರೆ ರಿಪೇರಿ ಮಾಡ್ತಾನೆ. ನಾನು ಕೇಳ್ತೇನೆ, ಇದು ಎಷ್ಟು ಕಾಲ ಬರ್ಬೋದು ಅಂತ. ಅವನು ಹೇಳಿದ, ಸರ್ ನೀವು ಬದುಕಿದಷ್ಟು ಕಾಲ ಈ ವಾಚ್ ಬರ್ತದೆ ಅಂತ. ಈಗ ನನ್ನ ಸಮಸ್ಯೆ ಏನಂದರೆ, ನಾನು ಈ ವಾಚನ್ನು ಬದುಕಿಸಬೇಕಾದ್ರೆ ನಾನು ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅವರು ಹೇಳಿದ ಮಾತು ನನಗೆ. ಹಾಗಾಗಿ ನಾನು ಮನೆ ಅನೇಕ ಮಂದಿ ಮಕ್ಕಳು ವಾಚ್ ಕೊಟ್ಟು ಅದು ತೊಗೊಳ್ಳಿಲ್ಲ. ಅನೇಕ ವಿಷಯ ಮಾತಾಡಿದೆ. ಒಂದು ಭಾಳ ಸಂತೋಷವಾದಾಗ ಭಾಳ ಅಕಾಡೆಮಿಕ್ ಲೆಕ್ಚರನ್ನೇ ಕೊಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಭಾಳ ವಿರಾಮವಾಗಿ ನಿರಾಳವಾಗಿ ಕುಳಿತುಕೊಂಡು ಮಾತಾಡಿದೆ. ನೀವೆಲ್ಲ ಸಂತೋಷಪಟ್ಟಿದ್ದೀರಿ. ಆಮೇಲೆ ನಾನು ಮಧ್ಯಾಹ್ನ ನಿಮ್ಮ ಜೊತೆಗೆ ಇಲ್ಲಿಯೇ ಊಟ ಮಾಡ್ತೇನೆ. ಆಮೇಲೆ ಡಾಕ್ಟರ್ ತಾಳ್ತಜ್ಜಿಯವರ ಉಪನ್ಯಾಸ ಕೇಳ್ತೇನೆ, ನಿಮ್ಮೊಟ್ಟಿಗಿರ್ತೇನೆ. ಈ ರೀತಿಯ ಪ್ರೀತಿ ತೋರಿಸಿದ್ದಕ್ಕಾಗಿ ಮಾನ್ಯ ಕುಲಪತಿಯವರಿಗೆ, ಗಿಳಿಬಿಂಡಿನ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಯವರಿಗೆ ಮತ್ತು ನಿಮ್ಮೆಲ್ಲ ಪ್ರೀತಿಗೆ ನಮಸ್ಕಾರ.